ಶಶಾಂಕ್ ಆಸ್ಟ್ರೇಲಿಯಾದಲ್ಲಿ ವಾಸವಾಗಿದ್ದುಕೊಂಡು 4 ವರ್ಷಗಳ ವಿದ್ಯಾಭ್ಯಾಸ ಮುಗಿಸಿ ತನ್ನ ಡಾಕ್ಟರ್ ಪದವಿಯನ್ನು ಮಾಡಿಕೊಂಡು ತಾನು ಭಾರತಕ್ಕೆ ಹಿಂದಿರುಗಲು ಸಿದ್ಧನಾಗಿದ್ದ. ಅವನಿಗೆ ದೆಹಲಿಯ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸೇವೆಯನ್ನು ಸಲ್ಲಿಸಲು ಅಪಾಯಿಂಟ್ ಆಗಿತ್ತು. ಫ್ಲೈಟ್ ಟಿಕೆಟ್ ಮಾಡಿ ಒಂದು ದಿನ ತನ್ನ ಬಟ್ಟೆ ಬರೆಗಳನ್ನೆಲ್ಲ ಪ್ಯಾಕ್ ಮಾಡಿ ಹೊರಟೇ ಬಿಡುತ್ತಾನೆ. ಫ್ಲೈಟಲ್ಲಿ ಕುಳಿತುಕೊಂಡ ಶಶಾಂಕ್ ತನ್ನ ಅಜ್ಜ ಅಜ್ಜಿ ಅಪ್ಪ ಅಮ್ಮನನ್ನು ನೆನೆಸಿಕೊಳ್ಳುತ್ತಾನೆ. ಶಶಾಂಕ್ಗೆ ಅಜ್ಜ ಅಜ್ಜಿ ಅಂದ್ರೆ ತುಂಬಾನೇ ಪ್ರೀತಿ. ಅವನ ಅಜ್ಜನಿಗೂ ಶಶಾಂಕ್ ಅಂದ್ರೆ ಪಂಚಪ್ರಾಣ. ಶಶಾಂಕ್ ಏನೇ ಹೇಳಿದ್ರೂ ಅವನ ಮಾತುಗಳನ್ನು ಅವರು ಕೇಳುತ್ತಿದ್ದರು. ಅವನಿಗೆ ತನ್ನ ಬಾಲ್ಯದ ಇನ್ನೂ ಮರೆಯಲಾಗದ ಹಲವು ನೆನಪುಗಳು ಕಣ್ಣ ಮುಂದೆ ಬರುತ್ತಿದ್ದವು. ಈಗ ಶಶಾಂಕ್ಗೆ ಒಂದೊಂದು ನೆನಪಾಗ್ತಿತ್ತು. ನನ್ನ ಅಜ್ಜಿ ನನ್ನಿಂದಾಗಿ ಅಮ್ಮನಿಂದ ಎಷ್ಟೋ ಬೈಗುಳವನ್ನು ತಿನ್ನುತ್ತಿದ್ರು. ಒಂದು ದಿನ ನನ್ನ ಅಮ್ಮ ನನ್ನ ತುಂಟತನ ಸಹಿಸಲು ಸಾಧ್ಯವಾಗದೆ ನನಗೆ ಹೊಡೆಯುತ್ತಿರುವಾಗ ಅಜ್ಜಿ ಬಂದು ಅಡ್ಡ ಕಟ್ಟಿದ್ರು. ಆಗ ನನಗೆ ಬೀಳ್ಬೇಕಾದ ಪೆಟ್ಟು ಅಜ್ಜಿಯ ಕೆನ್ನೆಗೆ ಬಿದ್ದಿತ್ತು. ಅಜ್ಜ ಅಜ್ಜಿಯವರು ಶಶಾಂಕ್ನನ್ನು ತಮ್ಮ ಪ್ರಾಣಕ್ಕಿಂತಲೂ ಮಿಗಿಲಾಗಿ ಪ್ರೀತಿಸುತ್ತಿದ್ದರು. ಶಶಾಂಕ್ ವಿದೇಶಕ್ಕೆ ಹೋಗುತ್ತಿದ್ದಾನೆ ಎಂದು ಗೊತ್ತಾದಾಗ ಅಜ್ಜಿಯು 1 ವಾರ ಮೊದಲೇ ಅಳಲು ಪ್ರಾರಂಭಿಸಿದ್ದರು. ಅಜ್ಜಿಯ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ವಿದೇಶಕ್ಕೆ ಹೋದ್ರೆ ನಾನು ಹೇಗೆ ಇಲ್ಲಿರಲಿ ಮಗನೇ? ಶಶಾಂಕ್, ನೀನಿಲ್ಲದೆ ನಾನು ಇಲ್ಲಿರಲು ಸಾಧ್ಯ ಇಲ್ಲ. ನನ್ನಿಂದ ಆಗದು. ಯಾಕಂದ್ರೆ ಶಶಾಂಕ್ನಿಂದ ಮನೆಯಲ್ಲಿ ಸಂತೋಷ, ನಗು, ತುಂಟಾಟಿಕೆ ಕಾಣುತ್ತಿತ್ತು. ನೀನಿಲ್ಲದೆ ನಾನಿರಲು ಸಾಧ್ಯ ಇಲ್ಲ. ನೀನು ಆದಷ್ಟು ಬೇಗನೆ ಡಾಕ್ಟರ್ ಆಗಿ ಮನೆಗೆ ಬಂದು ಬಿಡು. ಮತ್ತು ಅಜ್ಜನ ಆರೋಗ್ಯನೂ ಸರಿಯಿಲ್ಲ. ನೀನು ಡಾಕ್ಟರ್ ಆಗಿ ಬಂದು ಅವರಿಗೆ ಟ್ರೀಟ್ಮೆಂಟ್ ಮಾಡಬೇಕು ಎಂದು ಅಜ್ಜಿ ಶಶಾಂಕ್ನಲ್ಲಿ ಹೇಳುತ್ತಾರೆ. ಒಂದು ದಿನ ಶಶಾಂಕ್ ವಿದೇಶಕ್ಕೆ ಹೊರಡುತ್ತಾನೆ. ಆಗ ತನ್ನ ಅಜ್ಜ ಅಜ್ಜಿಯನ್ನು ತಬ್ಬಿ ಹಿಡಿದುಕೊಂಡು, ಚಿಂತೆ ಮಾಡಬೇಡಿ ಅಜ್ಜಿ, ನಾನು ಡಾಕ್ಟರ್ ಆಗಿ ಆದಷ್ಟು ಬೇಗ ಬರುತ್ತೇನೆ. ಆಗ ಅಜ್ಜಿ ಆದಷ್ಟು ಬೇಗ ಡಾಕ್ಟರ್ ಆಗಿ ಬಾ ಎಂದು ಆಶೀರ್ವದಿಸುತ್ತಾರೆ. ಎಲ್ಲರಿಂದ ಆಶೀರ್ವಾದ ಪಡೆದುಕೊಂಡು ಶಶಾಂಕ್ ಬಾಯ್ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಡಾಕ್ಟರ್ ಆಗಿ ದೆಹಲಿಯ ದೊಡ್ಡ ಹೆಸರಾಂತ ಆಸ್ಪತ್ರೆಗೆ ಸೇರಿರುತ್ತಾನೆ. ಆದರೆ ಇಲ್ಲಿ ಶಶಾಂಕ್ನ ಅಜ್ಜನಿಗೆ ಮಾತ್ರ ಆರೋಗ್ಯ ತುಂಬಾ ಹದಗೆಡುತ್ತಿತ್ತು. ಅದಕ್ಕಾಗಿ ಸಮೀಪದಲ್ಲಿರುವ ಸರಕಾರಿ ಆಸ್ಪತ್ರೆಗೆ ಅಜ್ಜಿ ಕರೆದುಕೊಂಡು ಹೋಗಿದ್ದರು. ನೀಲಂ ರವರು ಮೊದಲು ಆಧಾರ್ ಕಾರ್ಡ್ ತೋರಿಸಿ ಟೋಕನ್ ಪಡೆದುಕೊಳ್ಳುತ್ತಾರೆ. ಮತ್ತೆ 10 ರೂಪಾಯಿ ಹಣವನ್ನು ಕಟ್ಟಿ ಚೀಟಿ ಮಾಡಿಕೊಳ್ಳುತ್ತಾರೆ. ಎಲ್ಲಾ ಕಡೆ ಹೋದರೂ ಕ್ಯೂ ಇತ್ತು. ಎಲ್ಲಾ ಕಡೆ ಜನರು ಸಾಲು ಸಾಲಾಗಿ ಕಾಯುತ್ತಿದ್ದರು. ಅಲ್ಲರಿ, ನಮ್ಮಂತ ಮುದುಕರಿಗೆ ಇಲ್ಲಿ ಸಾಲಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಎಂದು ನೀಲಂ ಅವರು ಆಗಾಗ ನೆಲದಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಅಲ್ಲಿರುವ ಡಾಕ್ಟರ್ಗೆ ರಾಧಾ ಮತ್ತು ಅವರ ಪತಿ ಬಾಲಕೃಷ್ಣ ಚೆನ್ನಾಗಿ ಪರಿಚಯವಿತ್ತು. ಅದು ಅಲ್ಲದೆ ಅವರ ಮೊಮ್ಮಗ MBBS ವಿದ್ಯಾರ್ಥಿ ಎಂದು ಗೊತ್ತಿತ್ತು. ಆದ್ದರಿಂದ ಅವರನ್ನು ಪರಿಶೀಲನೆ ಮಾಡಿದ ನಂತರ, ನಿಮಗೆ ಶುಗರ್ BP ಜಾಸ್ತಿಯಾಗಿದೆ, ನಾನು ಕೆಲವೊಂದು ಮಾತ್ರೆಗಳನ್ನು ಬರೆದು ಕೊಡುತ್ತೇನೆ. ಅದರಲ್ಲಿ ಕೆಲವು ಇಲ್ಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗುತ್ತೆ, ಇನ್ನು ಕೆಲವು ಹೊರಗಿನಿಂದ ತೆಗಿಬೇಕಾಗುತ್ತದೆ. ನೀವು ಹೊರಗಡೆ ಸರ್ಕಾರಿ ಮೆಡಿಕಲ್ ಇದೆ ಅಲ್ವಾ, ಅಲ್ಲಿ ರೇಟ್ ಕಡಿಮೆ ಇದೆ, ಅಲ್ಲಿಂದ ಮಾತ್ರೆ ತೆಗೆದುಕೊಳ್ಳಿ ಎಂದು ಹೇಳಿದ್ರು. ಸರಿ ಎಂದು ರಾಧಾರವರು ಮಾತ್ರೆಗಳನ್ನೆಲ್ಲ ತೆಗೆದುಕೊಂಡು ಒಂದು ಕೈಯಲ್ಲಿ ಮಾತ್ರೆಯ ಕವರನ್ನು ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಪತಿಯ ಕೈ ಹಿಡಿದುಕೊಂಡು ಮೆಲ್ಲನೆ ಮಾರ್ಗದ ಬದಿಗೆ ನಡೆದುಕೊಂಡು ಬರುತ್ತಿದ್ದರು. ರಾಧಾ, ನನಗೆ ತುಂಬಾ ಬಾಯಾರಿಕೆ ಆಗ್ತಿದೆ, ಸ್ವಲ್ಪ ತಲೆ ತಿರುಗಿದಂತಾಗುತ್ತಿದೆ, ನಾವು ಜ್ಯೂಸು ಕುಡಿಯೋಣವಾ ಎಂದು ತನ್ನ ಹೆಂಡತಿಯಲ್ಲಿ ಕೇಳುತ್ತಾರೆ. ಅಲ್ಲರಿ, ಈಗಾಗಲೇ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗಿದೆ, ಇನ್ನು ಜ್ಯೂಸ್ ಕುಡಿದ್ರೆ ಹೇಳುವುದೇ ಬೇಡ. ಬೇಡ, ನಾವು ಆದಷ್ಟು ಬೇಗನೆ ಮನೆಗೆ ಹೋಗಿ ತಲುಪೋಣ. ಮನೆಯಲ್ಲಿ ಏನಾದ್ರೂ ಮಾಡಿ ಕುಡಿಯುವ. ಮೋಡ ಬೇರೆ ಕವಿದಿದೆ, ಮಳೆ ಬರುತ್ತೆ ಅನ್ಸುತ್ತೆ ಎಂದು ತನ್ನ ಗಂಡನ ಕೈಯನ್ನು ಹಿಡಿದು ನಡೆದರು. ನೋಡ್ರಿ, ಅಲ್ಲೊಂದು ಆಟೋ ಬರ್ತಿದೆ, ಅದು ಖಾಲಿ ಇರಬಹುದು, ಕೈ ತೋರಿಸು ಎಂದು ಹೆಂಡತಿಗೆ ಹೇಳಿದ್ರು. ಅವರು ಕೈ ತೋರಿಸಿದರು. ಆಟೋ ಚಾಲಕ ಎಲ್ಲಿಗೆ ಹೋಗ್ಬೇಕು ಎಂದು ಕೇಳಿದ. ಆಗ ಅವರ ಮನೆಯ ಹೆಸರನ್ನು ಹೇಳುತ್ತಾರೆ. ಸರಿ, ಬೇಗ ಬೇಗ ಹತ್ತಿ, ಮಳೆ ಬರುತ್ತೆ ಈಗ ಅಂತ ಹೇಳಿದನು. ಆಟೋ ರಿಕ್ಷಾಕ್ಕೆ ಹತ್ತಿ ಒಳಗಡೆ ಕುಳಿತುಕೊಳ್ಳುವ ಅಷ್ಟರಲ್ಲಿ ಮಳೆ ಜೋರಾಗಿ ಬಂತು. ಅಲ್ಲದೆ ನಾವು ನಡೆದುಕೊಂಡು ಬರುವುದು ಸ್ವಲ್ಪ ತಡ ಆಗಿದ್ದರೂ ಈಗ ಪೂರ್ತಿಯಾಗಿ ಒದ್ದೆ ಆಗ್ತಿದ್ದೆವು. ಅಲ್ಲ ಕಣೆ, ನಿನ್ಗೆ ಒದ್ದೆ ಆಗಿದ್ರೆ ಖುಷಿ ಆಗ್ತಿತ್ತು ಅಲ್ವಾ? ನೀನು ಆವಾಗಿಲ್ಲ ಮಳೆ ಬರುವಾಗ ಮನೆಯ ಹೊರಗಡೆ ಹೋಗಿ ಒದ್ದೆ ಆಗ್ತಿದ್ಯಲ್ಲ ಮತ್ತು ಕುಣಿದು ಸಂತೋಷ ಪಡುತ್ತಿದ್ದೆ. ನಾನು ನಿನಗೆ ಎಷ್ಟು ಬೈದಿರಬಹುದು. ಹೌದ್ರಿ, ಹಾಗಂತ ಈಗ ಒದ್ದೆ ಆದ್ರೆ ಶೀತ, ಜ್ವರ, ತಲೆನೋವು ಬಂದು ಸಾಯ್ಬೇಕಷ್ಟೆ. ಆಗಿನ ಸಮಯದಲ್ಲಿ ಮಾಡಿದಾಗೆ ಯಾವುದೂ ಕೂಡ ಈಗ ನಡೆಯುವುದಿಲ್ಲ. ಹೀಗೆ ಮಾತನಾಡುತ್ತಾ ಇಬ್ಬರು ಹೋಗುತ್ತಿದ್ದರು. ಅಷ್ಟರಲ್ಲಿ ಅವರ ಮನೆ ತಲುಪಿತು. ಆಗ ಆಟೋ ಚಾಲಕ, ಏನಜ್ಜ ಮಾತನಾಡ್ತಾ ಇರ್ತೀರಾ ಅಥವಾ ಇಳಿಯುತ್ತೀರಾ? ಆದ್ರೆ ಜೋರಾಗಿ ಮಳೆ ಬರ್ತಿದೆ, ನಿಮ್ಮಲ್ಲಿ ಕೊಡೆ ಇದ್ಯಾ ಅಂತ ಕೇಳಿದ. ಇಲ್ಲಪ್ಪ, ನಾವು ಕೊಡೆ ತರಲಿಲ್ಲ, ಆದ್ರೆ ಏನು ಮಾಡೋದು, ಜೋರಾಗಿ ಮಳೆ ಬೇರೆ ಬರ್ತಿದೆ. ರಾಧಾ, ನೀನು ನಿನ್ನ ಮಗನಿಗೆ ಫೋನ್ ಮಾಡು, ಒಂದು ಕೊಡೆ ತರಲಿ ಇಲ್ಲಿಗೆ. ರಾಧಾರವರು ಫೋನ್ ಮಾಡುತ್ತಾರೆ. ಆದ್ರೆ ರಿಂಗ್ ಆಗುತ್ತೆ, ತೆಗೆಯುವುದೇ ಇಲ್ಲ. ಅಜ್ಜ, ನನಗೆ ಬೇರೆ ಬಾಡಿಗೆ ಇದೆ, ತಡವಾಗುತ್ತೆ, ನೀವಿಲ್ಲಿ ಬದಿಯಲ್ಲಿ ನಿಲ್ಲಿ ಎಂದು ಹೇಳಿ ಆತ ಮುಂದೋದ. ರಾಧಾರವರು 2-3 ಸಲ ಮಗನಿಗೆ ಫೋನ್ ಮಾಡಿದ್ರು. ಆದ್ರೆ ಮಗ ಫೋನ್ ರಿಸೀವ್ ಮಾಡಲೇ ಇಲ್ಲ. ಕೊನೆಗೆ ಮಳೆ ಬೇರೆ ನಿಲ್ಲುವ ಅಂದಾಜು ಕಾಣುತ್ತಿರಲಿಲ್ಲ. ಇನ್ನೂ ಕಾದ್ರೆ ಆಗ್ಲಿಕ್ಕಿಲ್ಲ, ಬನ್ನಿರಿ ನಾವು ನಡೆದುಕೊಂಡು ಹೋಗುವ ಎಂದು ಬೇಗ ಬೇಗನೆ ಮನೆಗೆ ಹೆಜ್ಜೆ ಇಟ್ಟರು.
ಮನೆ ಸ್ವಲ್ಪ ಎತ್ತರದಲ್ಲಿತ್ತು. ಒಂದು ಕೈಯಲ್ಲಿ ತನ್ನ ಸೀರೆಯನ್ನು ಮೇಲಕ್ಕೆ ಮಾಡಿ ಹಿಡಿದುಕೊಂಡರು. ಮಾತ್ರೆಯನ್ನು ಕಂಕುಳದಲ್ಲಿ ಗಟ್ಟಿಯಾಗಿ ಹಿಡಿದರು. ಇನ್ನೊಂದು ಕೈಯಲ್ಲಿ ತನ್ನ ಪತಿಯ ಕೈ ಹಿಡಿದುಕೊಂಡು ಬೇಗ ಬೇಗನೆ ಹೆಜ್ಜೆ ಇಡುತ್ತಿದ್ದರು. ಜೋರಾಗಿ ಮಳೆ ಬಂದು ಅಲ್ಲಲ್ಲಿ ಹೊಂಡಗಳಾಗಿತ್ತು. ರಭಸವಾಗಿ ಹರಿಯುತ್ತಿರುವ ನೀರಿನಲ್ಲಿ ಹೊಂಡಗಳು ಎಲ್ಲಿದೆ ಎಂದು ಗೊತ್ತಾಗುತ್ತಿರಲಿಲ್ಲ. ಮೆಲ್ಲರಿ, ಬಿದ್ಬಿಟ್ಟಿರ, ಜಾಗೃತೆಯಿಂದ ನಡೆಯಿರಿ ಎಂದು ತನ್ನ ಪತಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದು ಮಳೆಯಲ್ಲಿ ಒದ್ದೆ ಆಗುತ್ತಾ ಮನೆಗೆ ಬರುತ್ತಿದ್ದರು. ದೂರದಲ್ಲಿ ಸೊಸೆ ನಿಂತು ನೋಡಿ ತನ್ನ ಗಂಡನನ್ನು ಕರೆದು ತೋರಿಸಿದಳು. ನೋಡ್ರಿ, ನಿಮ್ಮ ಅಮ್ಮ ಅಪ್ಪನ ಅಹಂಕಾರ. ಈ ಮುದಿ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತಾ? ನಮ್ಮ ಮಾನ ಮರ್ಯಾದೆಯನ್ನು 3 ಕಾಸಿಗೆ ಹರಾಜು ಮಾಡ್ಬೇಕಂತ ಅಂದುಕೊಂಡಿದ್ದಾರೆ. ನೋಡಿದವರೆಲ್ಲ ಏನ್ ಅಂದ್ಕೊಳ್ಬಹುದು? ಇದು ಒಂದು ಸಮಯನಾ? ಆದ್ರೆ ಅವರ ಸೊಸೆ ಮಾತ್ರ ಅತ್ತೆ ಮಾವ ಒದ್ದೆಯಾಗುತ್ತಿದ್ದಾರೆ ಎಂದು ಕೊಡೆ ತೆಗೆದುಕೊಂಡು ಹೋಗ್ಲಿಲ್ಲ. ಮಗನ ಮನಸ್ಸಿಗೆ ಬೇರೆನೇ ಯೋಚನೆಯನ್ನು ತುರುಕಿಸಿಬಿಟ್ಟಳು. ನಿಲ್ಲೆ, ಮನೆಗೆ ಬರ್ಲಿ, ಅವರಿಗೆ ನಾನು ಕಲಿಸುತ್ತೇನೆ ಎಂದು ಅವಳ ಗಂಡ ಪವನ್ ಹೇಳಿದ. ಮನೆಗೆ ಅಪ್ಪ ಅಮ್ಮ ತಲುಪುವಷ್ಟರಲ್ಲಿ ಮಗ ಪವನ್ ಜೋರಾಗಿ ಕೋಪದಲ್ಲಿ ಕಿರುಚಾಡಿದ. ನಾಚಿಕೆ ಆಗೋದಿಲ್ವಾ? ಈ ವಯಸ್ಸಲ್ಲಿ ಮಾಡುವ ಕೆಲ್ಸನಾ ಇದು? ಬುಸುಗುಟ್ಟಿ ಮಾತನಾಡಿದ. ಏನಪ್ಪ ಮಗನೇ, ಏನಾಯ್ತು? ಮಾಡೋದೆಲ್ಲ ಮಾಡಿ ಈಗ ಏನಾಯ್ತು ಅಂತ ಕೇಳಿದ್ರೆ ಅದಕ್ಕೆ ಅರ್ಥ ಇದ್ಯಾ? ಹೌದು ರೀ, ಅವರು ಮಾಡುವ ಗನಂದಾರಿ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಮತ್ತೆ ನಮ್ಗೆ ಏನು ಗೊತ್ತೇ ಇಲ್ಲದಂತೆ ಮುಗ್ಧ ಮನಸ್ಸಿನ ಮಕ್ಕಳಂತೆ ಮಾಡ್ತಾರೆ. ಅಯ್ಯೋ ಪಾಪ, ಏನು ಗೊತ್ತಿಲ್ಲ ನೋಡಿ. ಮನೆಯಲ್ಲಿ ಸೊಸೆ ಇದ್ದಾಳೆ, ವಯಸ್ಸಿಗೆ ಬಂದ ಮೊಮ್ಮಕ್ಕಳು ಇದ್ದಾರೆ ಎಂಬ ಪರಿಜ್ಞಾನ ಆದ್ರೂ ಬೇಡವಾ? ವಠಾರದಲ್ಲಿ ಇಷ್ಟೆಲ್ಲ ಮಂದಿ ನಿಮ್ಮನ್ನೇ ನೋಡ್ತಿದ್ದಾರೆ. ಏನಂದು ಬಿಡಿಸಿ ಹೇಳಪ್ಪ. ನೀನು ಆ ರೀತಿ ಒಗಟಾಗಿ ಹೇಳಿದ್ರೆ ನಾನು ಏನು ಅಂತ ಅರ್ಥ ಮಾಡ್ಲಿ? ನಿಮ್ಗೆ ವಯಸ್ಸಾಗಿರುವುದು ಗೊತ್ತು ತಾನೆ. ಹೊಸದಾಗಿ ಮದುವೆ ಆದವರ ತರ ಕೈ ಕೈ ಹಿಡಿದುಕೊಂಡು ಬಹಳ ಆರಾಮವಾಗಿ ನಡೆದುಕೊಂಡು ಬರ್ತಿದ್ದೀರಲ್ಲ. ಅಯ್ಯೋ ಮಗನೇ, ಅದಕ್ಕೆ ಇಷ್ಟು ಕೋಪ ಮಾಡಿಕೊಳ್ಳುವುದಾ? ನಿನ್ನ ಅಪ್ಪ ಈ ಮಳೆಯಲ್ಲಿ ಜಾರಿ ಬೀಳ್ಬಾರ್ದು ಅಂತ ನಾನು ನಿನ್ನ ಅಪ್ಪನ ಕೈಯನ್ನು ಹಿಡಿದುಕೊಂಡೆ. ಅವತ್ತು ಒಮ್ಮೆ ಬಿದ್ದು 6 ತಿಂಗಳು ಮಲಗಿದ್ದಲ್ಲೇ ಇದ್ರಲ್ಲ, ಹಾಸಿಗೆಯಲ್ಲೇ ನರಳಾಡ್ತಿದ್ರಲ್ವಾ, ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಗ್ರತೆ ವಹಿಸಿ ಅವರ ಕೈಯನ್ನು ಹಿಡಿದುಕೊಂಡು ಬಂದೆ. ಇದನ್ನು ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ನಾವೇನು ಮಾಡಲು ಸಾಧ್ಯ? ಅದಲ್ಲದೆ ನಾವು ಬೇರೆ ಯಾರೂ ಅಲ್ಲ, ಗಂಡ ಹೆಂಡತಿ ತಾನೆ. ಯಾರಿಗೆ ನೋಡಲು ನಾಚಿಕೆ ಆಗುತ್ತೆ? ನೋಡಲು ನಾಚಿಕೆ ಆಗುವುದಾದ್ರೆ ಕಣ್ಣು ಮುಚ್ಚಿಕೊಳ್ಳಲಿ ಎಂದು ಹೇಳಿ ಒಳಗೆ ಹೋದರು. ನೋಡಿ ನೋಡಿ, ಮಾಡುವ ಕೆಲಸವನ್ನೆಲ್ಲ ಮಾಡಿ ಹೇಗೆ ಮಾತನಾಡ್ತಿದ್ದಾರಂತ ತನ್ನ ಗಂಡನಲ್ಲಿ ಶಾಲಿನಿ ಹೇಳಿದಳು. ರಾಧರವರು ಒದ್ದೆಯಾಗಿದ್ದ ಬಟ್ಟೆಯನ್ನು ಬದಲಾಯಿಸಿ ಚೆನ್ನಾಗಿ ತಲೆ ಒರೆಸುತ್ತಾ ಬಂದು ತನ್ನ ಗಂಡನಿಗೆ, ರೀ, ಅಲ್ಲಿ ಬಿಸಿ ನೀರಿದೆ, ನೀವು ಸ್ನಾನ ಮಾಡಿ ಬೇರೆ ಬಟ್ಟೆಯನ್ನು ಹಾಕಿಕೊಳ್ಳಿ ಎಂದು ಹೇಳಿದರು. ಬಾಲಕೃಷ್ಣರವರು ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿಕೊಂಡು ತಲೆ ಒರೆಸುತ್ತಾ ಹೊರಗಡೆ ಬಂದರು. ಆಗ ಒಳಗಡೆ, ನೋಡಿ ಎಷ್ಟು ಆರಾಮವಾಗಿ ನಾನು ಕಾಯಿಸಿದ ಬಿಸಿ ನೀರನ್ನು ಸ್ನಾನ ಮಾಡಿ ಬಂದ್ರು ಎಂದು ವಟ ಅಂದಳು. ಬಾಲಕೃಷ್ಣರವರು ಏನೂ ದುಡಿಯದ ಮನುಷ್ಯನಲ್ಲ, ಬೇಕಾದಷ್ಟು ದುಡಿದು ಸಂಪಾದನೆ ಮಾಡಿದ್ದಾರೆ. ಅವರು ಟ್ರಾನ್ಸ್ಪೋರ್ಟ್ ಅಲ್ಲಿ ಕೆಲಸ ಮಾಡುತ್ತಿದ್ದರು, ಒಳ್ಳೆಯ ಸಂಪಾದನೆ ಮಾಡುತ್ತಿದ್ದರು, ಬೇಕಾದಷ್ಟು ಹಣವನ್ನು ಕೂಡಿಟ್ಟಿದ್ದರು. ತನ್ನ ಮಗನಿಗಾಗಿ, ತನ್ನ ಮಗನ ವಿದ್ಯಾಭ್ಯಾಸಕ್ಕಾಗಿ, ತನ್ನ ಮಗನ ಮದುವೆಗಾಗಿ ಎಂದೆಲ್ಲ ಖರ್ಚು ಮಾಡುತ್ತಿದ್ದರು. ಮಗನ ಒಳಿತನ್ನೇ ನೋಡುತ್ತಿದ್ದರು. ರಾಧಾ ಮತ್ತು ಬಾಲಕೃಷ್ಣರವರಿಗೆ ಸಾಯುವ ಮೊದಲು ಒಂದೊಳ್ಳೆಯ ಮನೆಯಲ್ಲಿ ನೆಲೆಸಬೇಕು ಎಂದು ಆಸೆಪಟ್ಟು ತನ್ನಲ್ಲಿದ್ದ ಹಣವನ್ನೆಲ್ಲ ಮನೆಗೆ ಹಾಕಿದ್ರು. ಟ್ರಾನ್ಸ್ಪೋರ್ಟ್ ಅಲ್ಲಿ ಒಳ್ಳೆಯ ಸಂಪಾದನೆ ಇದ್ದಿದ್ರಿಂದ ಏನೂ ತೊಂದರೆ ಇರುತ್ತಿರಲಿಲ್ಲ. ಅಂದು ತನ್ನ ಮಗನನ್ನು ಅದೇ ಲೈನಲ್ಲಿ ಅದೇ ಕೆಲಸದಲ್ಲಿ ತೊಡಗಲು ಹೇಳಿದರು. ಅಪ್ಪ ಬಿಟ್ಟ ನಂತರ ಮಗ ಅದರಲ್ಲಿ ಮುಂದುವರಿಸಿ ಒಳ್ಳೆಯ ಸಂಪಾದನೆ ಮಾಡುತ್ತಿದ್ದ. ಆದರೆ ಬಾಲಕೃಷ್ಣರವರು ತಾವು ಸಂಪಾದಿಸಿದ ಎಲ್ಲಾ ಹಣವನ್ನು ತನ್ನ ಮಗನಿಗಾಗಿ, ತನ್ನ ಕುಟುಂಬಕ್ಕಾಗಿ ತ್ಯಾಗ ಮಾಡಿದ್ದರು. ತಮ್ಮ ವೃದ್ಧಾಪ್ಯ ಸಮಯದಲ್ಲಿ ನಮಗೆ ಹಣ ಬೇಕು ಎಂದು ಅವರು ಕೂಡಿಟ್ಟಿರಲಿಲ್ಲ. ಮಗ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದು ಭರವಸೆ ಇಟ್ಟುಕೊಂಡಿದ್ರು. ಈಗ ಏನಾದ್ರೂ ಖರ್ಚಿಗಾಗಿ, ಮದ್ದಿಗಾಗಿ 100 ರೂಪಾಯಿ ಹಣ ಕೇಳಿದ್ರು ಅದಕ್ಕೆ ಇಷ್ಟುದ್ದ ಕಥೆಯನ್ನು ಹೇಳುತ್ತಿದ್ರು. ಶಾಲಿನಿ 500, 1000 ಎಂದು ದಿನದಲ್ಲಿ ಖರ್ಚು ಮಾಡುತ್ತಿದ್ದಳು. ಅವಳ ಗಂಡ ಪವನ್ ಏನು ಹೇಳುತ್ತಿರ್ಲಿಲ್ಲ, ಅದರ ಬಗ್ಗೆ ಚಿಂತೆನೂ ಮಾಡುತ್ತಿರ್ಲಿಲ್ಲ. ಆದ್ರೆ ಅಪ್ಪ ನನಗೆ 100 ರೂಪಾಯಿ ಕೊಡಪ್ಪ ಅಂತ ಕೇಳಿದ್ರೆ, ನಾವೇನು ಹಣದ ಮರವನ್ನು ಇಟ್ಟುಕೊಂಡಿದ್ದೇವಾ? ನೀವು ಕೇಳಿದ ಹಾಗೆಲ್ಲ ಕೊಡಲು? ಮನೆ ಖರ್ಚನ್ನು ನಾನೇ ನೋಡಿಕೊಳ್ಬೇಕು. ನಿಮ್ಗೆ ಊಟವನ್ನು ಕೊಡ್ತಾ ಇಲ್ವಾ? ಖರ್ಚಿಗೂ ನಾನೇ ಕೊಡ್ಬೇಕು ಅಂದ್ರೆ ಅರ್ಥ ಇಲ್ವಾ ಅದಕ್ಕೆ? ಎಲ್ಲಾ ಭಾರವನ್ನು ನಾನೇ ಹೊತ್ಕೊಳ್ಬೇಕು ಎಂದು ಕೋಪದಿಂದ ಹೇಳುತ್ತಿದ್ದ. ಅಲ್ಲಪ್ಪ, ನಮ್ಗೆ ಇರುವುದು ನೀನೊಬ್ಬನೇ ಮಗ, ನಿನ್ನಲ್ಲಿ ಕೇಳದಿದ್ರೆ ಬೇರೆ ಯಾರಲ್ಲಿ ಕೇಳಬೇಕು ಎಂದು ಬಾಲಕೃಷ್ಣರವರು ತನ್ನ ಮಗನಲ್ಲಿ ಹೇಳುತ್ತಿದ್ದರು. ಆದ್ರೆ ತಂದೆಯ ಮಾತನ್ನ ಕೇಳುತ್ತಿರ್ಲಿಲ್ಲ, ಅರ್ಥ ಮಾಡಿಕೊಳ್ಳುತ್ತಿರ್ಲಿಲ್ಲ. ಇದು ತನ್ನ ಅಪ್ಪ, ಇದು ತನ್ನ ಅಮ್ಮ, ಇವರು ನನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದಾರೆ, ನನಗಾಗಿ ಎಷ್ಟೋ ತ್ಯಾಗಗಳನ್ನು ಮಾಡಿದ್ದಾರೆ ಅನ್ನೋದನ್ನ ಮರೆತೇ ಬಿಟ್ಟಿದ್ದ. ಒಂದು ದಿನ ಪವನ್ ಹೆಂಡತಿ ಶಾಲಿನಿ, ರೀ, ನನ್ಗೆ ಈ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಈ ಮುದುಕಿಗೆ ಎಲ್ಲಾ ಕೆಲಸವನ್ನು ನಾನೇ ಮಾಡಿಕೊಡ್ಬೇಕು. ಒಂದು ಕೆಲಸವನ್ನು ಕೂಡ ಅವರು ಕೈಯಿಂದ ಮಾಡೋದಿಲ್ಲ. ನಾನೇನು ಈ ಮನೆಯಲ್ಲಿ ಕೆಲಸದಾಳಾಗಿ ಬಂದಿದ್ದೇನಂತ ಅಂದುಕೊಂಡಿದ್ದಾರಾ? ಅದಲ್ಲದೆ ದಿನದಿಂದ ದಿನಕ್ಕೆ ಖರ್ಚುಗಳು ಜಾಸ್ತಿ ಆಗ್ತಾನೆ ಇದೆ. 3 ಹೊತ್ತು ಊಟ ಕೊಟ್ರೆ ಸಾಕಾಗೋದಿಲ್ಲ. ಆ ರೋಗ ಈ ರೋಗ ಹೇಳ್ಕೊಂಡು ಹಣ ವಸೂಲಿ ಮಾಡ್ತಿದ್ದಾರೆ. ಇವರದ್ದು ಒಂದಲ್ಲ ಒಂದು ಮುಗಿಯೋದೇ ಇಲ್ಲ.
ಮತ್ತೆ ನಾವು ಯಾವಾಗ ನಮ್ಮ ಸಂಸಾರವನ್ನು ನೋಡಿಕೊಳ್ಳೋದು? ಮಕ್ಕಳು ಈಗ ದೊಡ್ಡವರಾಗಿದ್ದಾರೆ, ಇವರನ್ನೇ ನೋಡಿಕೊಂಡ್ರೆ ನಮ್ಗೆ ಆಗುತ್ತಾ? ಅತ್ತೆ ಏನಾದ್ರೂ ನನ್ಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡಿದ್ರೆ ಆಗಬಹುದು, ಆದ್ರೆ ಆ ಮುದುಕನ ಜೊತೆನೆ ಯಾವಾಗ್ಲೂ ಕೂತ್ಕೊಂಡು ಸಮಯ ಕಳೆಯುತ್ತಿರುತ್ತಾರೆ. ಈ ವಯಸ್ಸಲ್ಲೂ ಅವರಿಗೂ ಅದು ಬೇಕಾ? ಖಂಡಿತವಾಗಿ ನನ್ನಿಂದ ಸಾಧ್ಯ ಇಲ್ಲ. ನೀವೇನು ನನ್ನನ್ನು ಸಮಜಾಯಿಸೋಕೆ ಬರಬೇಡಿ. ಅವರನ್ನು ಎಲ್ಲಿಯಾದ್ರೂ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಸೇರಿಸಿ ಅಥವಾ ಮನೆಯಿಂದ ಹೊರಗಡೆ ಹಾಕಿ ಎಂದು ತನ್ನ ಗಂಡನಲ್ಲಿ ಹೇಳಿದಳು. ಆಗ ಪವನ್, ನೀನು ಚಿಂತೆ ಮಾಡಬೇಡ, ಅದಕ್ಕೆ ಬೇಕಾದ ವ್ಯವಸ್ಥೆ ನಾನು ಮಾಡುತ್ತೇನೆ. ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ, ನೀನು ಆರಾಮದಿಂದ ಇರು ಎಂದು ತನ್ನ ಹೆಂಡತಿಯನ್ನು ಸಮಾಧಾನ ಪಡಿಸಿದ. 10 ದಿನ ಕಳೆದ ನಂತರ ಒಂದು ದಿನ ಪವನ್ ತನ್ನ ಹೆತ್ತ ಅಪ್ಪ ಅಮ್ಮನ ಬಳಿ ಬಂದು, ಅಮ್ಮ, ನಾನು ಅಪ್ಪನನ್ನು ದೆಹಲಿಯಲ್ಲಿರುವ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಒಳ್ಳೆ ಡಾಕ್ಟರ್ ಇದ್ದಾರಂತೆ, ಅವರ ಹತ್ತಿರ ಚಿಕಿತ್ಸೆ ಕೊಡಿಸಲು ತೀರ್ಮಾನಿಸಿದ್ದೇನೆ. ಆಗ ಬಾಲಕೃಷ್ಣ ಮತ್ತು ರಾಧಾರವರಿಗೆ ಆಶ್ಚರ್ಯವಾಗುತ್ತೆ. ನಮ್ಮ ಮಗ ಪಕ್ಕದಲ್ಲಿದ್ದ ಆಸ್ಪತ್ರೆಗೆ 100 ರೂಪಾಯಿ ಹಣ ಕೊಟ್ಟು ಕರೆದುಕೊಂಡು ಹೋಗಲು ನಿರಾಕರಿಸ್ತಾನೆ, ಅದರಲ್ಲೂ ಈಗ ದೆಹಲಿಯಲ್ಲಿರುವ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ತಯಾರಾದದ್ದು ಇದು ನಿಜಾನಾ? ನಾವು ನಂಬೇಕಾ ಎಂದು ಅಂದುಕೊಳ್ಳುತ್ತಾರೆ. ಅಲ್ಲ ಮಗನೇ, ಈಗ ಅಪ್ಪನನ್ನು ದೆಹಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಚಿಕಿತ್ಸೆ ನೀಡುವ ಅಗತ್ಯ ಇಲ್ಲ. ಇಲ್ಲಿ ಹತ್ರದಲ್ಲಿರುವ ಆಸ್ಪತ್ರೆಗೆ ತೋರಿಸಿದ್ರೆ ಎಲ್ಲವೂ ವಾಸಿಯಾಗುತ್ತೆ. ಅವರಿಗೇನು ಅಂತಹ ವಾಸಿಯಾಗದ ಕಾಯಿಲೆ ಏನೂ ಇಲ್ಲ. BP ಶುಗರಿಂದಾಗಿ ಅವರು ಜಾಸ್ತಿ ಒದ್ದಾಡ್ತಿದ್ದಾರೆ. ಯಾಕಮ್ಮ, ನಿನ್ಗೆ ನಾನು ಒಳ್ಳೇದು ಮಾಡಿದ್ರೆ ಆಗೋದಿಲ್ವಾ? ಅಪ್ಪ ಮೊದಲಿನ ಹಾಗೆ ಹುಷಾರಾದ್ರೆ ಒಳ್ಳೇದಲ್ವಾ? ಆ ಕಡೆ ಈ ಕಡೆ ಅವರಾಗೆ ಯಾರ ಸಹಾಯನೂ ಇಲ್ಲದೆ ಓಡಾಡಿಕೊಂಡು ಇರ್ತಾರಲ್ವಾ? ಆಗ ರಾಧಾರವರಿಗೆ ತನ್ನ ಮಗ ಮತ್ತು ಸೊಸೆ ಬದಲಾಗಿದ್ದಾರೆ, ಒಳ್ಳೆಯ ಮನಸ್ಸು ಬಂದಿದೆ, ಅಪ್ಪ ಅಮ್ಮನ ಜೊತೆ ಒಳ್ಳೆಯ ರೀತಿಯಿಂದ ಇರಬೇಕು ಎಂದವರಿಗೆ ಅರ್ಥವಾಗಿದೆ ಅಂತ ಕಾಣಬೇಕು. ಹೀಗಾದ್ರೂ ಬದಲಾದ್ರಲ್ಲ ಎಂದು ಖುಷಿಪಟ್ಟು, ಸರಿ ಮಗನೆ ಎಂದು ನಿಮ್ಮ ಇಷ್ಟ ಎಂದು ಹೇಳಿದ್ರು. ಸರಿ ಅಮ್ಮ, ನಿಮ್ಮದು ಮತ್ತು ಅಪ್ಪಂದು 2 ಬಟ್ಟೆಗಳನ್ನು ಬ್ಯಾಗಲ್ಲಿ ಹಾಕಿಕೊಳ್ಳಿ, ಯಾಕಂದ್ರೆ ನೀವಲ್ಲಿ 4-5 ದಿನ ನಿಲ್ಬೇಕಾದಂತಹ ಪರಿಸ್ಥಿತಿ ಬರಬಹುದು ಎಂದು ಮಗ ಹೇಳಿದ. 2 ಬ್ಯಾಗನ್ನು ರೆಡಿ ಮಾಡಿ ಎಲ್ಲಾ ಬಟ್ಟೆ ಬರಗಳನ್ನು, ಬ್ಲಾಂಕೆಟ್ಗಳನ್ನು, ತಮಗೆ ಅವಶ್ಯಕತೆ ಇರುವಂತಹ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿದ್ರು. ಮರುದಿನ ತಿಂಡಿ ತಿಂದು ಸೊಸೆ ಮಗನೊಟ್ಟಿಗೆ ರಾಧಾ ಬಾಲಕೃಷ್ಣರವರು ಹೊರಟರು. ಟ್ರೈನ್ನಲ್ಲಿ ದೆಹಲಿಗೆ ಹೋದರು. ಮಧ್ಯಾಹ್ನದ ಊಟನು ಸರಿಯಾದ ರೀತಿಯಲ್ಲಿ ಮಾಡಿದ್ರು ಮತ್ತು ಟ್ರೈನ್ನಲ್ಲಿ ಬರುತ್ತಿದ್ದ ಚಹಾವನ್ನು, ವಡೆಯನ್ನು ಕೂಡ ತೆಗೆದು ಮಗ ಕೊಟ್ಟಿದ್ದ. ಬಾಲಕೃಷ್ಣ ಮತ್ತು ರಾಧಾರವರು ತಮ್ಮ ಮಗನಿಗೆ ಒಳ್ಳೆಯ ಬುದ್ಧಿ ಬಂದಿದೆ, ಹೀಗೇನೆ ಇದ್ರೆ ಸಾಕು, ನಮ್ಗೆ ಆಸ್ತಿ ಅಂತಸ್ತು ಬೇಡ, ನಮ್ಮ ಮಗ ಮತ್ತು ಸೊಸೆ ನಮ್ಮನ್ನು ಚೆನ್ನಾಗಿ ನೋಡಿದ್ರೆ ಸಾಕು ಎಂದು ಆಸೆಪಟ್ಟರು. ದೆಹಲಿ ತಲುಪುವಾಗ 10 ಗಂಟೆ ರಾತ್ರಿಯಾಗಿತ್ತು. ಹಾಗೆ ಅವರೊಂದಿಗೆ ಬಾಡಿಗೆ ರೂಮನ್ನು ಮಾಡಿ ಆ ರಾತ್ರಿಯನ್ನ ಕಳೆದು ಬೆಳಗ್ಗೆ 9 ಗಂಟೆಗೆ ಆಸ್ಪತ್ರೆಗೆ ಹೊರಟರು. ಅಲ್ಲಿಂದ ಒಂದು ಕಾರು ಮಾಡಿಕೊಂಡು ಆಸ್ಪತ್ರೆಗೆ ಹೋದ್ರು. ಆಸ್ಪತ್ರೆಯನ್ನು ನೋಡುತ್ತಿದ್ದಂತೆ, ಇಷ್ಟು ದೊಡ್ಡ ಆಸ್ಪತ್ರೆನಾ? ಈ ಬಿಲ್ಡಿಂಗ್ ಎಷ್ಟು ದೊಡ್ಡದಾಗಿದೆ, ನನ್ನ ಜೀವನದಲ್ಲಿ ಇಷ್ಟು ದೊಡ್ಡ ಆಸ್ಪತ್ರೆಯನ್ನು ನಾನು ನೋಡ್ಲೇ ಇಲ್ಲ ಎಂದು ರಾಧಾರವರು ಬಿಟ್ಟ ಕಣ್ಣನ್ನು ಬಿಡದೆ ನೋಡುತ್ತಿದ್ದರು. ಆಗ ಬಾಲಕೃಷ್ಣರವರು, ಅಯ್ಯೋ, ನಾನು ಈ ಟ್ರಾನ್ಸ್ಪೋರ್ಟ್ ಅಲ್ಲಿ ಕೆಲಸ ಮಾಡುವಾಗ ಏನೆಲ್ಲ ನೋಡಿದ್ದೇನೆ, ಯಾವುದನ್ನು ನೋಡಿದ್ದೇನಂತ ಹೇಳ್ತಾ ಕೂತ್ರೆ ಇಡೀ ಜೀವನ ಸಾಲದು ಎಂದು ಹೇಳಿ ನಕ್ಕರು. ಅಪ್ಪ ಸರಿ, ನೀವು ಮಾತನಾಡುತ್ತಾ ಇಲ್ಲೇ ನಿಂತು ಬಿಟ್ರೆ ಆಗ್ಲಿಕ್ಕಿಲ್ಲ, ಬನ್ನಿ ಒಳಗಡೆ ಎಂದು ಮಗ ಮತ್ತು ಸೊಸೆ ಅಪ್ಪ ಅಮ್ಮನನ್ನು ಒಳಗಡೆ ಕರೆದುಕೊಂಡು ಹೋದರು. ಅಲ್ಲಿ ಎಲ್ಲರೂ 4-5 ಲೈನ್ನಲ್ಲಿ ನಿಂತಿದ್ದರು. ಅವರೆಲ್ಲ ಫೈಲ್ ಮಾಡುತ್ತಿದ್ದಾರೆ. ನಾನು ಕೂಡ ಫೈಲ್ ಮಾಡಿಕೊಂಡು ನನ್ನ ಪರಿಚಯ ಇರುವ ಡಾಕ್ಟರ್ ಇಲ್ಲೊಬ್ರಿದ್ದಾರೆ, ಅವರನ್ನು ಮಾತನಾಡಿಸಿ ಡಾಕ್ಟರ್ ಎಲ್ಲಿದ್ದಾರೆ, ಯಾವಾಗ ಸಿಗ್ತಾರೆ, ಎಷ್ಟೊತ್ತಿಗೆ ಎಂದು ಕೇಳಿ ಬರುತ್ತೇನೆ, ನೀವೆಲ್ಲಿಗೂ ಹೋಗಬೇಡಿ, ಇಲ್ಲೇ ಕೂತಿರಿ, ನಾವೀಗ ಬರುತ್ತೇವೆ ಎಂದು ಹೋದ್ರು. ಹೋದವರು 1 ಗಂಟೆ ಬಿಟ್ಟು 2 ಗಂಟೆಯಾದ್ರೂ ಬರಲಿಲ್ಲ. ಈ ವಯಸ್ಸಾದ ತಂದೆ ತಾಯಿಗೆ ಒಂದು ಕಡೆಯಿಂದ ಹಸಿವಾಗ್ತಿತ್ತು, ಅದಲ್ಲದೆ ಚಹಾ ಕುಡಿಬೇಕಂತ ಅನ್ನಿಸ್ತಿತ್ತು. ಆದ್ರೆ ಇವರಲ್ಲಿ ಅದು ಸಾಧ್ಯವಿರಲಿಲ್ಲ, ಯಾಕಂದ್ರೆ ಅಲ್ಲಿ ತುಂಬಾ ರಶ್ ಆಗಿತ್ತು. ಜನಜಂಗುಲಿ ಆ ಕಡೆ ಈ ಕಡೆ ಓಡಾಡುತ್ತಿದ್ದವು. ಒಂದು ವೇಳೆ ನಾವಿದ್ದು ಆ ಕಡೆ ಹೋದ್ರೆ ನಮ್ಮ ಮಗ ಮತ್ತು ಸೊಸೆ ಬಂದು ಇಲ್ಲಿ ಹುಡುಕಾಡಬಹುದು, ಮತ್ತೆ ನಾವು ಮಿಸ್ ಆಗಬಹುದು ಎಂದು ಅಲ್ಲೇ ಕೂತರು. ಸಂಜೆ 4 ಗಂಟೆ ಆಯಿತು, ಆದ್ರೂ ಮಗ ಬರಲೇ ಇಲ್ಲ. ಅಯ್ಯೋ ರೀ, ಇವರು ಎಲ್ಲಿಗೆ ಹೋದ್ರು? ಡಾಕ್ಟರ್ ಅಲ್ಲಿ ಕೇಳಿ ಬರ್ತೇನಂತ ಹೋದವರು ಇಲ್ಲವೇ ಇಲ್ಲ, ಎಲ್ಲಿ ಹೋದ್ರು ಎಂದು ರಾಧಾರವರು ಚಿಂತಿಸಿ ತನ್ನ ಗಂಡನಲ್ಲಿ ಕೇಳುತ್ತಿದ್ದರು. ಸಂಜೆ 6 ಆದ್ರೂ ಮಗ ಮತ್ತು ಸೊಸೆ ಬರಲೇ ಇಲ್ಲ. ಆಗ ಬಾಲಕೃಷ್ಣರವರಿಗೆ ಎಲ್ಲವೂ ಅರ್ಥವಾಯಿತು. ಬಾಲಕೃಷ್ಣರವರಿಗೆ ಬೋಧ ಏನು ಕೆಟ್ಟಿರಲಿಲ್ಲ, ಮನೆಯ ವಹಿವಾಟನ್ನು ನೋಡಿಕೊಳ್ಳುತ್ತಿರಲಿಲ್ಲ ಅಷ್ಟೇ, ಅದಲ್ಲದೆ ವಯಸ್ಸಾಗಿತ್ತು. ಇನ್ನು ನಮ್ಮನ್ನು ಮಗ ಸಾಕ್ತಾನಲ್ವಾ ಅಂತ ಬಿಟ್ಟಿದ್ದರು. ಆದ್ರೆ ಇಲ್ಲಿ ನನ್ನನ್ನು ದೆಹಲಿಯ ಇಷ್ಟು ದೊಡ್ಡ ಆಸ್ಪತ್ರೆಗೆ ಚಿಕಿತ್ಸೆ ಮಾಡಲು ಕರೆದುಕೊಂಡು ಬಂದದ್ದು ಅಲ್ಲ, ಇವರು ನಮ್ಮನ್ನು ಇಲ್ಲಿ ಬಿಟ್ಟು ಹೋಗಲು ಬಂದಿದ್ದಾರೆ. ಇವರ ನಾಟಕವನ್ನು ಬಾಲಕೃಷ್ಣರವರು ಅರ್ಥ ಮಾಡಿಕೊಂಡರು. ಆದ್ರೆ ಯಾಕ್ರಿ, ಮಗನಿಗೆ ಏನಾಯ್ತು, ಎಲ್ಲಿ ಹೋದ, ಯಾಕೆ ಇನ್ನೂ ಬರಲಿಲ್ಲ, ಏನಾದ್ರೂ ದಾರಿ ತಪ್ಪಿದ್ಯಾ ಎಂದೆಲ್ಲ ಪ್ರಶ್ನೆಗಳನ್ನು ಕೇಳುತ್ತಾ ರಾಧಾ ಅವರು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ರಾಧಾ, ಅವರು ನಮ್ಮನ್ನು ಇಲ್ಲಿಗೆ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆದುಕೊಂಡು ಬಂದದ್ದಲ್ಲ, ಅವರು ಹೊಸ ಪ್ಲಾನ್ ಮಾಡಿ ಇಲ್ಲಿಗೆ ನಮ್ಮನ್ನು ಕರೆದುಕೊಂಡು ಬಂದಿದ್ದಾರೆ. ಅವರು ನಮ್ಮನ್ನು ಇಲ್ಲಿಗೆ ಬಿಟ್ಟು ಹೋಗಲು ಎಂದೇ ಬಂದಿದ್ದಾರೆ. ಮತ್ತೆ ಹೇಗೆ ಅವರು ವಾಪಸ್ ಬರ್ತಾರೆ?
ಅವರಿಗೆ ನಾವು ಈ ವಯಸ್ಸಿನಲ್ಲಿ ಭಾರವಾಗಿ ಬಿಟ್ಟಿದ್ದೇವಲ್ಲ ಎಂದು ಬೇಸರ ಮಾಡಿದರು. ಆದರೆ ರಾಧಾರವರು ತನ್ನ ಪತಿಯ ಮಡಿಲಲ್ಲಿ ತಲೆಯನ್ನು ಇಟ್ಟು ಅತ್ತರು. ಅಳ್ಬೇಡ ರಾಧಾ, ಸಮಾಧಾನ ಮಾಡಿಕೊ. ರಾಧಾ ಮತ್ತು ಬಾಲಕೃಷ್ಣರವರು ಅಲ್ಲಿದ್ದ ಕುರ್ಚಿಯಲ್ಲಿ ಮಲಗಿಕೊಂಡಿದ್ದರು. ಆಗ ಅಲ್ಲಿ ವಾಚ್ಮ್ಯಾನ್ ಬಂದು, ನೋಡಿ, ಇಲ್ಲಿಂದ ಹೊರಗೋಗ್ಬೇಕು, ಇಲ್ಲೆಲ್ಲ ಮಲಗಬಾರ್ದು ಎಂದು ಹೇಳಿ ಹೋದ್ರು. ದಂಪತಿಗಳಿಬ್ಬರು ಹೊರಗಡೆ ಬಂದು ಅಲ್ಲಿ ಸಿಮೆಂಟ್ ಬೆಂಚಿತ್ತು, ಹೊದಿಕೆಯನ್ನು ಹಾಕಿ ಅದರಲ್ಲಿ ಮಲಗಿಕೊಂಡರು. ಬೆಳಗ್ಗೆದ್ದು ತಮ್ಮ ಬಾಟಲಲ್ಲಿದ್ದ ನೀರಲ್ಲಿ ಮುಖ ತೊಳೆದುಕೊಂಡರು. ಅವರಲ್ಲೇನೂ ಅಷ್ಟು ಹಣ ಇರಲಿಲ್ಲ. ಜೋಪಾನವಾಗಿ ಇಟ್ಟಿದ್ದ ಸ್ವಲ್ಪ ಹಣ ಇತ್ತಷ್ಟೆ. ಅದರಿಂದ ಒಂದು 4 ದಿನ ಊಟ ತಿನ್ನಬಹುದು. ಹೀಗೇನೆ ದಿನ ಬೆಳಗ್ಗೆದ್ದು ಒಂದು ಚಹಾ ಮತ್ತು 2 ದೋಸೆ ಅಲ್ಲಿ ಪಕ್ಕದಲ್ಲಿರುವ ಡಾಬಾದಿಂದ ತೆಗೆದು ತಿಂದರು. ಹೀಗೆ ದಿನಗಳು ಒಂದಾಗಿ ಕಳೆಯುತ್ತಿತ್ತು. ಅಲ್ಲಿ ಆಸ್ಪತ್ರೆಯಲ್ಲಿ ಬೇಕಾದಷ್ಟು ಟಾಯ್ಲೆಟ್ಗಳಿತ್ತು. ಹಾಗೆ ಬೆಳಗ್ಗೆ ಹೊತ್ತು ಟಾಯ್ಲೆಟ್ಗೆ ಹೋಗಿ ಮೆಲ್ಲನೆ ಸ್ನಾನ ಮಾಡಿ ಬರುತ್ತಿದ್ದರು. ಮುಂದೆ ನಾವು ಏನನ್ನು ತಿನ್ನೋದು, ನಮ್ಮಲ್ಲಿ ಹಣ ಬೇರೆ ಇಲ್ಲ, ನಾವು ಏನು ಮಾಡೋದು ಎಂದು ಒಬ್ಬರನ್ನೊಬ್ಬರು ಕೇಳಿ ದುಃಖಿಸುತ್ತಿದ್ದರು. ಆಗ 4 ದಿನದಿಂದ ಒಂದು ಡಾಬಾದಲ್ಲಿ ತಿಂಡಿ ಊಟ ತೆಗೆದು ತಿನ್ನುತ್ತಿದ್ದ ಡಾಬಾದವನ ಹತ್ತಿರ ಹೋಗಿ ರಾಧಾರವರು ಕೇಳಿದ್ರು, ನೋಡಪ್ಪ ಮಗ, ನಾವಿಲ್ಲಿ ತುಂಬಾ ಕಷ್ಟದಲ್ಲಿ ಸಿಕ್ಕಿಕೊಂಡಿದ್ದೇವೆ. ನಮ್ಮನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲ. ನಮಗೆ ಒಂದು ಹೊತ್ತು ತಿನ್ನಲು ನಮ್ಮಲ್ಲಿ ಹಣ ಇಲ್ಲ. ಅದಲ್ಲದೆ ನನ್ನ ಗಂಡನಿಗೆ ಆರೋಗ್ಯನೂ ಸರಿ ಇಲ್ಲ. ತಿನ್ನದಿದ್ರೂ ಗೊತ್ತಿಲ್ಲ. ನಮಗೆ ನಿಮ್ಮಲ್ಲಿ ಏನಾದರೂ ಕೆಲಸ ಇದ್ರೆ ಕೊಡಿ. ನಾವು ಮಾಡಿದ ಕೆಲಸಕ್ಕೆ 3 ಹೊತ್ತು ನಮಗೆ ಹೊಟ್ಟೆಗೆ ತಿನ್ನಲು ಸಾಕಾಗುವಷ್ಟು ಹಣ ಕೊಟ್ಟರೆ ಸಾಕು ಎಂದು ಬೇಡಿಕೊಂಡರು. ಅಯ್ಯೋ ಪಾಪ ಎಂದು ಡಾಬಾದ ಮಾಲೀಕನಿಗೆ ಇವರನ್ನು ಕಂಡು ಬೇಸರವಾಯಿತು. ನೋಡಿ ಅಮ್ಮ, ಇಷ್ಟು ವಯಸ್ಸಾದವರಲ್ಲಿ ಕೆಲಸ ಮಾಡಿಸುವುದು ಸರಿಯಲ್ಲ. ಆದರೆ ನಿಮಗೆ ಬದುಕಲು ಬೇರೆ ದಾರಿ ಇಲ್ಲದಿರೋದ್ರಿಂದ ನೀವು ನನ್ನ ಡಾಬಾದಲ್ಲಿ ಪಾತ್ರೆಯನ್ನು ತೊಳೆಯಿರಿ. ನಾನು ನಿಮಗೆ 2 ಹೊತ್ತು ಚಹಾ ತಿಂಡಿ ಕೊಡುತ್ತೇನೆ ಮತ್ತು ಅದಕ್ಕೆ ಸಂಬಳವನ್ನು ಕೂಡ ಕೊಡುತ್ತೇನೆ ಎಂದು ಹೇಳಿದನು. ಆಗ ಗಂಡ ಹೆಂಡತಿ ಬೇರೆ ದಾರಿ ಇಲ್ಲದೆ ಡಾಬಾದಲ್ಲಿ ಪಾತ್ರೆಗಳನ್ನು ತೊಳೆದು ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಾ ದಿನವನ್ನು ಕಳೆದರು. ರಾಧಾರವರು ಪಾತ್ರೆಯನ್ನು ತೊಳೆಯುತ್ತಿದ್ದರು. ಬಾಲಕೃಷ್ಣರವರು ಅಲ್ಲೇ ಇದ್ದ ಒಂದು ಕುರ್ಚಿಯಲ್ಲಿ ಕೂತು ಪಾತ್ರೆಯನ್ನು ಜೋಡಿಸಿಡುತ್ತಿದ್ದರು. ಒಂದು ದಿನ ಶಶಾಂಕ್ ಕಾರಲ್ಲಿ ಆಸ್ಪತ್ರೆಗೆ ಹೋಗುತ್ತಿದ್ದ. ಆಸ್ಟ್ರೇಲಿಯಾದಿಂದ ನೇರವಾಗಿ ಮನೆಗೆ ಬರಬೇಕೆಂದಿದ್ದ ಶಶಾಂಕ್ ಎಮರ್ಜೆನ್ಸಿ ಅಪಾಯಿಂಟ್ಮೆಂಟ್ ಇದ್ದಿದ್ರಿಂದ ದೆಹಲಿ ಆಸ್ಪತ್ರೆಗೆ ಬರಲು ನೆನ್ನೆನೆ ತಲುಪಿದ್ದ. ಬಂದವ ಲಾಡ್ಜಲ್ಲಿ ಒಂದು ರೂಮ್ ಮಾಡಿ ಬೆಳಗ್ಗೆ ಆಸ್ಪತ್ರೆ ಕಡೆ ಹೊರಟಿದ್ದ. ಆತನಿಗೆ ಇವತ್ತು ಆಸ್ಪತ್ರೆಗೆ ಸೇರಿಕೊಳ್ಬೇಕಿತ್ತು. ಆಸ್ಪತ್ರೆಗೆ ಕಾರಲ್ಲಿ ಬರುತ್ತಿರುವಾಗ ಡಾಬಾದಲ್ಲಿ ಕಾಡುತ್ತಿರುವ ಅಜ್ಜ ಅಜ್ಜಿಯನ್ನು ತನ್ನ ಅಜ್ಜ ಅಜ್ಜಿ ತರ ಕಾಣಿಸುತ್ತೆ. ಆದ್ರೆ ಅದು ಹೇಗೆ ಸಾಧ್ಯ ಎಂದು ನೇರವಾಗಿ ಆಸ್ಪತ್ರೆಗೆ ಬಂದು ಡ್ಯೂಟಿಗೆ ಜಾಯಿನ್ ಆಗುತ್ತಾನೆ. ಹೀಗೆ ದಿನಗಳು ಮುಂದುವರಿಯುತ್ತಿರುತ್ತದೆ. ಒಂದು ದಿನ ಕಾರನ್ನು ಸ್ವಲ್ಪ ಸ್ಲೋ ಮಾಡಿ ನೋಡುತ್ತಾನೆ. ಅದು ತನ್ನ ಅಜ್ಜ ಅಜ್ಜಿ ತರ ಕಂಡಿತು. ಅರೆ, ಅದು ನನ್ನ ಅಜ್ಜಿಯ? ನನ್ನ ಅಜ್ಜಿ ಆಗಲು ಹೇಗೆ ಸಾಧ್ಯ? ಅದಲ್ಲದೆ ಇಷ್ಟು ದೊಡ್ಡ ಸಿಟಿಯಲ್ಲಿ ನನ್ನ ಅಜ್ಜಿರಲು ಸಾಧ್ಯ ಇಲ್ಲ. ಹತ್ತಿರ ಇರುವಂಥದ್ದು ಅವನ ಅಜ್ಜನಾಗಿ ಕಂಡಿತು. ಇದೇನಿದು, ಅಜ್ಜ ಅಜ್ಜಿ ತರ ಇಬ್ರು ಇದ್ದಾರಲ್ವಾ? ಅದು ನನಗೆ ಹಾಗೆ ಅನ್ನಿಸುವುದಾಗಿರ್ಬೋದಾ? ಎಲ್ಲರೂ ಹೇಳ್ತಾರಲ್ಲ, ಒಂದೇ ರೀತಿಯ ಮನುಷ್ಯರು ತುಂಬಾ ಮಂದಿ ಇರ್ತಾರಂತ, ಅದರಲ್ಲೂ ಇವರೊಬ್ರು ಆಗಿರಬಹುದು ಎಂದು ನಾನಂದುಕೊಳ್ಳುತ್ತಿದ್ದೆ. ಶಶಾಂಕ್ನ ಕಣ್ಣು ಆ ಡಾಬಾದ ಹತ್ತಿರನೇ ನೋಡುತ್ತಿತ್ತು. ಅದು ಅವನ ಅಜ್ಜ ಅಜ್ಜಿ ಎಂದೇ ಹೇಳ್ತಿತ್ತು. ಏನೇ ಆದ್ರೂ ನಾನು ಸರಿಯಾಗಿ ಇವತ್ತು ನೋಡಿ ಬರುತ್ತೇನೆ ಎಂದು ಕಾರನ್ನು ರಿವರ್ಸ್ ತೆಗೆದು ಡಾಬಾದ ಹತ್ತಿರ ನಿಲ್ಲಿಸುತ್ತಾನೆ. ಪುನಃ ಅವನು, ಅದು ನನ್ನ ಅಜ್ಜ ಅಜ್ಜಿ ಆಗಿರ್ಲಿಕ್ಕಿಲ್ಲ, ಡ್ಯೂಟಿಗೆ ತಡವಾಯಿತು ಎಂದು ನೇರವಾಗಿ ಕಾರನ್ನು ಮುಂದಕ್ಕೆ ತೆಗೆದು ಹೊರಡುತ್ತಾನೆ. ಸಂಜೆ ಡ್ಯೂಟಿ ಮುಗಿಸಿ ಬರುವಾಗ ಆ ಡಾಬಾದ ಹತ್ತಿರ ಕಣ್ಣು ಬೀಳುತ್ತೆ. ಅಲ್ಲಿ ಇರುವಂತವರು ತನ್ನ ಅಜ್ಜ ಅಜ್ಜಿ ತರನೇ ಇದ್ರಲ್ವಾ ಎಂದು ಡಾಬಾದ ಹತ್ತಿರ ಕಾರನ್ನು ನಿಲ್ಲಿಸಿ ಇಳಿದು ನೋಡುತ್ತಾನೆ. ಅರೆ, ಇದು ನನ್ನ ಅಜ್ಜ ಅಜ್ಜಿನೇ, ಬೇರೆ ಯಾರೂ ಅಲ್ಲ ಎಂದು ಶಾಕ್ ಆಗುತ್ತಾನೆ. ಅವನನ್ನು ಆ ಅವಸ್ಥೆಯಲ್ಲಿ ನೋಡಿದಾಗ ಶಶಾಂಕ್ಗೆ ತಲೆ ತಿರುಗಿದಂತಾಗುತ್ತದೆ. ಕಣ್ಣೀರು ತುಂಬಿಕೊಳ್ಳುತ್ತದೆ. ಇವರು ಇಷ್ಟೊಂದು ದೊಡ್ಡ ಸಿಟಿಗೆ ಯಾಕೆ ಬಂದಿದ್ದಾರೆ? ಯಾರ ಜೊತೆ ಬಂದಿದ್ದಾರೆ? ಇಲ್ಲಿ ಬಂದು ಈ ಡಾಬಾದಲ್ಲಿ ಚಹಾದ ಪಾತ್ರೆಯನ್ನು ಯಾಕೆ ತೊಳೆಯುತ್ತಿದ್ದಾರೆ? ಏನಾಯ್ತು ಇವರಿಗೆ ಎಂದು ಹಲವಾರು ಪ್ರಶ್ನೆಗಳನ್ನು ತನ್ನ ಮನಸ್ಸಲ್ಲಿ ಹಾಕಿಕೊಳ್ಳುತ್ತಾ ಜೋರಾದ ಧ್ವನಿಯಲ್ಲಿ ಅಜ್ಜಿಯನ್ನು ಕರೆಯುತ್ತಾನೆ. ಅಜ್ಜ ಅಲ್ಲಿ ಪಕ್ಕದಲ್ಲಿ ಕುರ್ಚಿಯಲ್ಲಿ ಕೂತಿದ್ರು. ಅಜ್ಜಿ, ಅಜ್ಜಿ, ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ಎಂದು ಅವನು ಕೇಳಿದ. ಆಗ ಆತನನ್ನು ಕಂಡ ಕೂಡಲೇ ಅಜ್ಜಿ ಓಡೋಡಿ ಬಂದು ಶಶಾಂಕ್ ಅನ್ನು ತಬ್ಬಿ ಗಟ್ಟಿಯಾಗಿ ಹಿಡಿದು ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟರು. ಅಜ್ಜಿ, ಏನಾಯ್ತು? ಅಳ್ಬೇಡಿ, ಈಗ ನಾನು ಇದ್ದೇನಲ್ಲ ಎಂದು ಹೇಳಿ ಸಮಾಧಾನಿಸಿದನು. ಅಲ್ಲಿ ಕುರ್ಚಿಯಲ್ಲಿದ್ದ ತನ್ನ ಅಜ್ಜ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಅದರ ಜೊತೆ ಕೆಮ್ಮುತ್ತಾ ಇದ್ದರು. ತನ್ನ ಕಣ್ಣಿನಿಂದ ಅವರ ಆ ಸ್ಥಿತಿಯನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಅಜ್ಜಿ, ನೀವಿಲ್ಲಿಗೆ ಹೇಗೆ ಬಂದ್ರಿ? ಯಾರು ನಿಮ್ಮನ್ನು ಕರ್ಕೊಂಡು ಬಂದ್ರು? ಯಾಕೆ ಇಲ್ಲಿ ನಿಮ್ಮನ್ನು ಬಿಟ್ಟು ಹೋದ್ರು? ಏನಾಯ್ತು ಅಂತ ನನಗೆ ಸರಿಯಾಗಿ ತಿಳಿಸಿ ಹೇಳಿ, ಅಳ್ಬೇಡಿ ಎಂದು ತನ್ನ ಅಜ್ಜಿಯನ್ನು ಶಶಾಂಕ್ ಸಮಾಧಾನಿಸಿದ. ಆಗ ಅಜ್ಜಿ ನಡೆದ ಘಟನೆಯನ್ನು ವಿವರಿಸಿದರು. ಸರಿ ಅಜ್ಜಿ, ನೀವು ಚಿಂತೆ ಮಾಡಬೇಡಿ, ಈಗ ನಿಮ್ಮ ಜೊತೆ ನಾನಿದ್ದೇನಲ್ವಾ ಎಂದ ಶಶಾಂಕ್. ಅಜ್ಜನ ಆರೋಗ್ಯ ತುಂಬ ಕೆಟ್ಟದಾಗಿತ್ತು. ಡಾಕ್ಟರ್ ಜೊತೆ ಮಾತನಾಡಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ. 1 ವಾರ ಸತತವಾಗಿ ಚಿಕಿತ್ಸೆ ಪಡೆದ ನಂತರ ಅಜ್ಜ ಗುಣಮುಖರಾಗಿದ್ರು. ಶಶಾಂಕ್ನಿಗೆ ಅಪ್ಪ ಅಮ್ಮನಲ್ಲಿ ತುಂಬ ಕೋಪ ಬರುತ್ತೆ.
ಎಂಥ ನೀಚ ಮನುಷ್ಯರು, ಹೆತ್ತ ತಂದೆ ತಾಯಿಯನ್ನು ಹೀಗೆ ಮಾಡುವವರು ಇದ್ದಾರಲ್ವಾ ಎಂದು ಅಂದುಕೊಳ್ಳುತ್ತಾನೆ. ನನ್ನ ಅಪ್ಪ ಅಮ್ಮ ಇಂತಹ ಸ್ವಭಾವದವರು ಅಂತ ನಾನು ಕನಸಲ್ಲೂ ಯೋಚಿಸಿರಲಿಲ್ಲ. ಅಜ್ಜಿ, ನಾನೀಗ ನಮ್ಮನೆಗೆ ಹೋಗ್ತೇನೆ. ಈಗ ನಿಮ್ಮನ್ನು ಕರೆದುಕೊಂಡು ಹೋಗೋದಿಲ್ಲ. ನಾನು ಈಗಾಗಲೇ ರೂಮ್ ಮಾಡಿದ್ದೇನೆ, ಅದರಲ್ಲಿ ನೀವು ಇದ್ದು ಬಿಡಿ ಎಂದು ಹೇಳಿ ಊರಿಗೆ ಹೋದ. ಮನೆಗೆ ಹೋದಾಗ ಅಪ್ಪ ಅಮ್ಮನಿಗೆ ಶಶಾಂಕ್ನ ಕಂಡು ತುಂಬ ಸಂತೋಷವಾಗಿದೆ. ಆಸ್ಟ್ರೇಲಿಯಾದಿಂದ ನೇರವಾಗಿ ಮನೆಗೆ ಬರಬೇಕೆಂದು ಅಂದುಕೊಂಡಿದ್ದ. ಆದರೆ ಎಮರ್ಜೆನ್ಸಿ ಕಾಲ್, ಈಗಲೇ ಅಪಾಯಿಂಟ್ಮೆಂಟ್ ಆಗಬೇಕಿದೆ, ಜಾಯಿನ್ ಆಗಬೇಕು ಎಂದು ಇಂಟರ್ವ್ಯೂ ಇದೆ ಎಂದೆಲ್ಲ ಕಾಲ್ ಮಾಡಿ ತಿಳಿಸಿದ್ದರಿಂದ ಮನೆಗೆ ಬರದೆ ನೇರವಾಗಿ ದೆಹಲಿ ಆಸ್ಪತ್ರೆಗೆ ಹೋಗಿದ್ದ. ಈಗ ಆಸ್ಟ್ರೇಲಿಯಾದಿಂದ ಬಂದ ನಂತರ ಮೊದಲ ಬಾರಿಗೆ ಮನೆಗೆ ಬರುತ್ತಿರುವುದರಿಂದ ಶಶಾಂಕ್ನನ್ನು ಕಂಡು ಅಮ್ಮ ತುಂಬ ಸಂತೋಷ ಪಡುತ್ತಾರೆ. ಶಶಾಂಕ್ ಅಪ್ಪ ಅಮ್ಮನ ಆಶೀರ್ವಾದ ಪಡೆದುಕೊಳ್ಳುತ್ತಾನೆ. ಅವರನ್ನು ತಬ್ಬಿಕೊಂಡೇ ಏನು ಗೊತ್ತಿಲ್ಲದವನಾಗೆ ಅಮ್ಮ, ಅಜ್ಜ ಅಜ್ಜಿಯಲ್ಲಿ ಎಂದು ಕೇಳ್ತಾನೆ. ಆಗ ಮೊಸಳೆ ಕಣ್ಣೀರನ್ನು ಹಾಕಿಕೊಳ್ಳುತ್ತಾ, ಶಶಾಂಕ್, ಅವರು ನಮಗೆ ಹೇಳ್ದೇನೆ ಎಲ್ಲಿಗೋ ಸುತ್ತಾಡಲು ಹೋಗಿದ್ದಾರೆ. ಆದರೆ ನಮ್ಮಲ್ಲಿ ಒಂದು ಮಾತು ಕೂಡ ಹೇಳಿಲ್ಲ. ನಾವೀಗ ಎಲ್ಲ ಕಡೆ ಹುಡುಕಾಡಿದ್ದೇವೆ, ಆದರೆ ಎಲ್ಲಿಯೂ ಕೂಡ ಸಿಗಲಿಲ್ಲ. ಒಂದು ಮಾತು ಹೇಳಿ ಹೋಗಿದ್ರೆ ಏನಾಗ್ತಿತ್ತು? ಈ ವಯಸ್ಸಲ್ಲಿ ಯಾರಾದರೂ ಹೇಳದೆ ಮನೆಯಿಂದ ಹೊರಡ್ತಾರ? ನಾವು ಇಲ್ಲದ ಸಮಯದಲ್ಲಿ ಬಟ್ಟೆ ಬರೆಯನ್ನು ಬ್ಯಾಗಲ್ಲಿ ಹಾಕ್ಕೊಂಡು ಎಲ್ಲಿಗೋ ಸುತ್ತಾಡಲು ಹೋಗಿದ್ದಾರೆ. ಇದುವರೆಗೆ ಅವರು ಎಲ್ಲಿದ್ದಾರಂತ ನಮಗೆ ಗೊತ್ತೇ ಇಲ್ಲ ಎಂದು ದುಃಖಿಸುವಂತೆ ನಾಟಕ ಮಾಡ್ತಾರೆ. ಹೌದಮ್ಮ, ಯಾಕೆ ಅವರು ನಿಮ್ಮ ಜೊತೆ ಹೇಳಲಿಲ್ಲ? ಅಪ್ಪ, ನಿಮ್ಮಲ್ಲಿ ಹೇಳಿಲ್ವಾ? ಇಲ್ಲ ಮಗನೇ, ನಮಗೆ ಗೊತ್ತೇ ಇಲ್ಲ. ಎಲ್ಲ ಕಡೆ ಹುಡುಕಾಡಿದ್ದೇವೆ, ಎಲ್ಲ ಕಡೆ ಫೋನ್ ಮಾಡಿದ್ದೇವೆ, ಆದರೂ ಅಪ್ಪ ಅಮ್ಮನ ಸುದ್ದಿಯೇ ಇಲ್ಲ. ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅಂತ ಕಾಯ್ತಾ ಇದ್ದೇವೆ ಎಂದು ಅಪ್ಪ ಕೂಡ ಹೇಳಿದರು. ಶಶಾಂಕನಿಗೆ ಅಪ್ಪ ಅಮ್ಮನಲ್ಲಿ ವಿಪರೀತ ಕೋಪ ಬರ್ತಿತ್ತು. ಆದರೆ ಇವರಿಗೆ ಸರಿಯಾದ ಬುದ್ಧಿ ಕಲಿಸಬೇಕು ಎಂದು ಒಂದು ಪ್ಲ್ಯಾನನ್ನು ಮಾಡ್ತಾನೆ. ಸರಿ ಅಮ್ಮ, ಅವರು ಬರಬಹುದು. ಈಗ ನಾನು ನಿಮ್ಮನ್ನು ಫಾರಿನ್ಗೆ ಅಂದರೆ ವಿದೇಶಕ್ಕೆ ಸುತ್ತಾಡಿಸಲು ಕರೆದುಕೊಂಡು ಹೋಗಬೇಕು ಅಂತ ಅಂದುಕೊಂಡಿದ್ದೇನೆ. ನೀವು ತಯಾರಾಗಿ ಬ್ಯಾಗುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಳ್ಳಿ. ಮಗ ಫಾರಿನ್ಗೆ ಹೋದ ಎಂದು ಹೇಳಿದಾಗಲೇ ಅಪ್ಪ ಅಮ್ಮ ಪಾಸ್ಪೋರ್ಟ್ ರೆಡಿ ಮಾಡಿ ಇಟ್ಟಿದ್ದರು. ತಾನು ವೀಸಾ ತೆಗೆದುಕೊಂಡಿದ್ದೇನೆ, ಬನ್ನಿ ನಾವು ಹೊರಡೋಣ ಎಂದು ಕರೆದುಕೊಂಡು ಹೋಗುತ್ತಾನೆ ಶಶಾಂಕ್. ಅಪ್ಪ ಅಮ್ಮನಿಗೆ ತನ್ನ ಮಗ ನಮ್ಮನ್ನು ವಿದೇಶಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾನೆ, ಅದು ಕೂಡ ಸುತ್ತಾಡಿಸಲು ಎಂದು ಖುಷಿ ತಡೆಯಲು ಆಗುತ್ತಿರಲಿಲ್ಲ. ಸಂತೋಷದಿಂದ ಹಾರಾಡಬೇಕು ಅನ್ನುವಷ್ಟು ಖುಷಿ ಅವರಲ್ಲಿ ತೇಲಾಡ್ತಿತ್ತು. ಆದರೆ ಶಶಾಂಕನಿಗೆ ತನ್ನ ಅಜ್ಜ ಅಜ್ಜಿಗೆ ಇಷ್ಟೊಂದು ದ್ರೋಹ ಮಾಡಿದ್ದನ್ನು ನೆನೆದು ಕೋಪ ಬರ್ತಿತ್ತು. ಏರ್ಪೋರ್ಟಲ್ಲಿ ಒಂದು ಕಡೆ ಚೇರಲ್ಲಿ ಇಬ್ಬರನ್ನು ಕೂರಿಸಿ, ಅಮ್ಮ, ನಾನೀಗ ಅಲ್ಲಿ ರಿಸೆಪ್ಷನಲ್ಲಿ ಮಾತನಾಡಿ ಬರುತ್ತೇನೆ ಎಂದು ಹೇಳಿ ಹೋದವನು ಅಲ್ಲಿಗೆ ಹೋಗಲೇ ಇಲ್ಲ. ಗಂಟೆ ಕಳೆಯುತ್ತಲೇ ಇತ್ತು. ಮಗ ಯಾಕೆ ಬರಲಿಲ್ಲ ಎಂದು ಚಿಂತೆ ಮಾಡುತ್ತಿರುತ್ತಾರೆ, ದುಃಖಿಸ್ತಾರೆ. ಅಳು ಕೂಡ ಬರುತ್ತೆ. ತಿನ್ನುವುದಕ್ಕೆ ಅವರಲ್ಲಿ ಹಣ ಇತ್ತು. ಅವರು ಅಜ್ಜ ಅಜ್ಜಿ ಹಾಗೆ ಮುದುಕರಲ್ಲ ಅಲ್ವಾ? ಅಪ್ಪ ಸಂಪಾದನೆ ಮಾಡುತ್ತಿದ್ದರು. ಆದರೂ ಅಪ್ಪ ಮಗ ಎಲ್ಲಿ ಹೋದ ಎಂದು ಆ ಕಡೆ ಈ ಕಡೆ ನೋಡ್ತಾನೆ ಇದ್ರು. ಸಂಜೆ ಆಯಿತು. ಶಶಾಂಕ್ ಆ ಕಡೆ ಹೋಗಲೇ ಇಲ್ಲ. ರಾತ್ರಿ 8 ಗಂಟೆ ಆಗುವಾಗ ಏರ್ಪೋರ್ಟ್ಗೆ ಅಪ್ಪ ಅಮ್ಮನ ಹತ್ರ ಹೋಗ್ತಾನೆ. ಹೋದಾಗ ಮಗನನ್ನು ಕಂಡು, ಅಯ್ಯೋ ಮಗನೇ, ನೀನು ಎಲ್ಲಿಗೆ ಹೋಗಿದ್ದೆ ಎಂದು ತಬ್ಬಿ ಬಿಕ್ಕಿ ಬಿಕ್ಕಿ ಅಳುತ್ತಾರೆ. ಅಮ್ಮ, ನಿಮ್ಮನ್ನು ನಾನು ಇಲ್ಲಿಗೆ ಕರೆದುಕೊಂಡು ಬರುವಾಗ ನೀವು ಎಷ್ಟು ಸಂತೋಷದಿಂದ ನನ್ನ ಜೊತೆ ಬಂದಿದ್ರಲ್ವಾ? ಯಾಕಂದರೆ ನೀವು ವಿದೇಶಕ್ಕೆ ಹೋಗುವ ಆಸೆಯಲ್ಲಿ. ಅಲ್ಲಿ ಅಜ್ಜ ಅಜ್ಜಿ ನೀವು ಆಸ್ಪತ್ರೆಗೆ ದೆಹಲಿಗೆ ಚಿಕಿತ್ಸೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಆಸ್ಪತ್ರೆಯಲ್ಲಿ ಕೂರಿಸಿ ನಾವು ಈಗ ಬರುತ್ತೇವೆ ಎಂದು ಹೇಳಿ ಬಂದ್ರಲ್ವಾ? ಅವರು ಎಷ್ಟು ದುಃಖಿಸಿರಬೇಡ. ನಾನೀಗ ಕತ್ತಲಾಗುವಾಗ ನಿಮ್ಮ ಹತ್ತಿರ ಬಂದೆ. ಆ ವೃದ್ಧಾಪ್ಯ ಹೊಂದಿರುವ ಅವರನ್ನು ತಿಂದ್ರ ಉಂಡ್ರ, ಎಲ್ಲಿಗೆ ಹೋದರೂ ಏನು ಮಾಡಿದ್ರು, ಸತ್ತಿದ್ದಾರಾ ಬದುಕಿದ್ದಾರಾ ಎಂದು ನೀವು ತಿರುಗಿ ನೋಡಿದ್ರಾ? ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಮಾಡಿದ ದ್ರೋಹವನ್ನು ದೇವರು ಮೆಚ್ತಾನ? ಅಲ್ಲ ಮಗನೇ, ಅದು ಇಲ್ಲ, ಇದು ಇಲ್ಲ, ಎಲ್ಲ ನನಗೆ ಗೊತ್ತಿದೆ. ನಾನು ನಿಮ್ಮನ್ನು ವಿದೇಶಕ್ಕೆ ಕರೆದುಕೊಂಡು ಹೋಗೋ ಪ್ಲ್ಯಾನ್ ಮಾಡಿದ್ದು ನಿಮಗೂ ಗೊತ್ತಾಗಬೇಕು, ನನ್ನ ಅಜ್ಜಿಯನ್ನು ಎಷ್ಟು ನೋಯಿಸಿದ್ದೀರಾ ಅಂತ. ಅಪ್ಪ ಅಮ್ಮನನ್ನು ಬಿಡಿ, ಅವರ ತಂದೆ ತಾಯಿ ಅಲ್ಲ, ಆದರೆ ನಿಮ್ಮ ಹೆತ್ತ ಅಪ್ಪ ಅಮ್ಮ ಅಲ್ವಾ? ಹೇಗಪ್ಪ ನಿನಗೆ ಮನಸ್ಸು ಬಂತು? ಅಮ್ಮ, ನಿಮಗೆ ಹೆತ್ತ ತಂದೆ ತಾಯಿ ಇದ್ದಾರೆ ಅಂತ ಮರೆತು ಗಂಡನ ಮನೆಗೆ ಬಂದಿದ್ದೀರಾ ಅಂತ ಕಾಣ್ತದೆ. ಇಲ್ದಿದ್ರೆ ಈ ರೀತಿ ಅಜ್ಜಿ ತಾತನ ಜೊತೆ ಮಾಡ್ತಿರ್ಲಿಲ್ಲ. ಆದರೆ ಅವರಿಬ್ಬರು ಏನೂ ಮಾತನಾಡದೆ ಸುಮ್ಮನಾಗಿ ಬಿಟ್ಟರು. ಶಶಾಂಕ್ನ ಅಮ್ಮ ಮತ್ತು ಅಪ್ಪ, ನಾವು ಮಾಡಿದ್ದು ತಪ್ಪಾಯಿತು, ನಾವು ತುಂಬ ಕೆಟ್ಟವರಾಗಿ ಬಿಟ್ವಿ, ನಿನ್ನೆದುರಿಗೆ ನಾವು ತುಂಬ ಚಿಕ್ಕವರಾಗಿ ಬಿಟ್ಟೆವು ಕಣೋ ಎಂದು ಪಶ್ಚಾತ್ತಾಪ ಪಡುತ್ತಾ ಬಿಕ್ಕಿ ಬಿಕ್ಕಿ ಅತ್ತರು. ಸರಿ ಸರಿ, ಕಳೆದು ಹೋದದರ ಬಗ್ಗೆ ಚಿಂತಿಸಿ ಫಲವಿಲ್ಲ ಎಂದು ಅಜ್ಜ ಅಜ್ಜಿ ಇರುವ ತನ್ನ ಫ್ಲ್ಯಾಟಿಗೆ ಕರೆದುಕೊಂಡು ಹೋದ. ದೆಹಲಿಗೆ ಸಮೀಪಿಸುತ್ತಿದ್ದಂತೆ ಶಶಾಂಕ್ನ ಅಪ್ಪ ಅಮ್ಮನನ್ನು ಇಲ್ಲಿ ಬಿಟ್ಟು ಹೋಗಿ ದೊಡ್ಡ ತಪ್ಪು ಮಾಡಿದ್ದೇನೆ, ದೇವರು ಕೂಡ ನನ್ನನ್ನು ಕ್ಷಮಿಸಲಾರ, ನಾನು ಪಾಪಿಷ್ಟ ಎಂದು ಅಂದುಕೊಂಡರು. ಅಪ್ಪ ಅಮ್ಮನನ್ನು ಕಂಡಾಗಲೇ ಅವರ ಕಾಲಿಗೆ ಬಿದ್ದು, ಅಪ್ಪ ನನ್ನನ್ನು ಕ್ಷಮಿಸು, ಅಮ್ಮ ನನ್ನನ್ನು ಕ್ಷಮಿಸು ಎಂದು ಹೇಳಿದ. ಆದರೆ ಬಾಲಕೃಷ್ಣ ಆಗಲಿ ರಾಧಾರವರಾಗಲಿ ಏನೊಂದು ಮಾತನಾಡುವುದಿಲ್ಲ. ಅಜ್ಜಿ, ನಾನಿವರಿಗೆ ಸರಿಯಾದ ಪಾಠವನ್ನು ಹೇಳಿಕೊಟ್ಟಿದ್ದೇನೆ. ಪಾಠವನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ಬುದ್ಧಿ ಪಡೆದುಕೊಂಡು ನಿಮ್ಮ ಹತ್ತಿರ ಪಶ್ಚಾತ್ತಾಪದೊಂದಿಗೆ ಬಂದಿದ್ದಾರೆ. ನೀವೀಗ ನನಗೋಸ್ಕರ ದೊಡ್ಡ ಮನಸ್ಸು ಮಾಡಿ ಇವರನ್ನು ಕ್ಷಮಿಸಿಬಿಡಿ.
ಇಲ್ಲ ಶಶಾಂಕ್, ಒಂದು ವೇಳೆ ನೀನಿವತ್ತು ಇಲ್ಲಿ ನಮ್ಮನ್ನು ನೋಡದಿದ್ದರೆ ನಾವು ನಾಳೆ ಅಥವಾ ನಾಡಿದ್ದು ಬೀದಿ ಪಾಲಾಗುತ್ತಿದ್ದೆವು. ನನ್ನ ಆರೋಗ್ಯವು ತುಂಬ ಹದಗೆಡ್ತಿತ್ತು. ಆದರೆ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮನ್ನು ನೀನು ಕಾಪಾಡಿದೆ. ಆದರೆ ಇಷ್ಟು ದಿನ ನನ್ನ ಹೆತ್ತ ತಂದೆ ತಾಯಿ ಎಲ್ಲಿದ್ದಾರೆ, ನಾನು ಬಿಟ್ಟು ಬಂದಿದ್ದೇನೆ, ಹೇಗಿರಬಹುದು ಎಂದು ಚಿಂತಿಸಿದ್ದಾನ. ಏನಿಲ್ಲದಿದ್ರೂ ನಮ್ಮನ್ನು ವೃದ್ಧಾಶ್ರಮಕ್ಕಾದರೂ ಸೇರಿಸಬಹುದಿತ್ತಲ್ವಾ. ಆದರೆ ನಿನ್ನ ಅಪ್ಪ ನಮ್ಮನ್ನು ಆಸ್ಪತ್ರೆಗೆ ಚಿಕಿತ್ಸೆ ನೀಡಲೆಂದು ಕರೆದುಕೊಂಡು ಬಂದು ನಡು ರಸ್ತೆಯಲ್ಲಿ ಬಿಟ್ಟು ಹೋದ್ರಲ್ಲಪ್ಪ. ನಾವಿವರಿಗೆ ಅಂತಹ ಏನು ಮಾಡಬಾರದ ತಪ್ಪನ್ನು ಮಾಡಿದ್ದೇವೆ. ಇವನನ್ನು 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ದೊಡ್ಡವನನ್ನಾಗಿ ಮಾಡಿದ್ದೇವಲ್ಲ. ನಾನು ಕಷ್ಟಪಟ್ಟು ಶ್ರಮಪಟ್ಟು ಸಂಪಾದಿಸಿ ನನ್ನ ಮಗನಿಗೆ ಬಟ್ಟೆ ಬರೆ ತಿಂಡಿ ಊಟ ವಿದ್ಯಾಭ್ಯಾಸ ಆರೋಗ್ಯದಿಂದೆಲ್ಲ ಖರ್ಚು ಮಾಡಿದ್ದೇನೆ. ಆಗ ನನಗೆ ಏನೂ ಅನ್ನಿಸಲಿಲ್ಲ. ನನ್ನ ಮಗ ಮುಂದೆ ಜೀವನ ನಡೆಸಬೇಕು, ಸಂಸಾರ ಮಾಡಬೇಕು, ಆತನಿಗೆ ಒಂದು ಸಂಗಾತಿ ಬರುತ್ತಾಳೆ ಅಂತ ಚಿಂತೆ ಮಾಡಿ ನಾನೊಂದು ಒಳ್ಳೆಯ ಕನಸಿನ ಮನೆಯನ್ನು ಕಷ್ಟಪಟ್ಟು ಕಟ್ಟಿಸಿದ್ದೇನೆ. ಅದು ತಪ್ಪ? ನಾನೆಲ್ಲ ಕೂಡಿಟ್ಟಿದ್ದನ್ನು ನಿನ್ನ ಅಪ್ಪನ ಮದುವೆ ಸಂಭ್ರಮ ಸಡಗರ ಖರ್ಚು ಮಾಡಿದ್ದೇನಲ್ವಾ, ಅದು ತಪ್ಪ ಶಶಾಂಕ್? ನಾನು ಇಷ್ಟು ವರ್ಷ ಕಷ್ಟಪಟ್ಟು ಸಂಪಾದಿಸಿ ಮಾಡಿದ ಉಳಿತಾಯವನ್ನು ನನ್ನ ಮಗನ ಜೀವನದಲ್ಲಿ ಒಳ್ಳೆಯದಾಗಬೇಕು ಅಂತ ನನ್ನ ಮತ್ತು ನನ್ನ ಹೆಂಡತಿಯ ವೃದ್ಧಾಪ್ಯವನ್ನು ಚಿಂತಿಸದೆ ಅವನ ವ್ಯವಹಾರಕ್ಕಾಗಿ ಹೂಡಿಕೆ ಮಾಡಿದ್ನಲ್ಲ, ಅದು ನನ್ನ ತಪ್ಪ? ನನ್ನ ಮಗ ನನ್ನನ್ನು ವೃದ್ಧಾಪ್ಯದಲ್ಲಿ ನೋಡಿಕೊಳ್ಳುತ್ತಾನೆ ಎಂಬ ಭರವಸೆಯಿಂದ ಜೀವಿಸ್ತಿದ್ದೆ. ಆದರೆ ನಿನ್ನ ಅಪ್ಪ ನಮಗೆ ಆರೋಗ್ಯ ಸರಿಯಿಲ್ಲ, ಔಷಧಿ ತರಬೇಕು, 100 ರೂಪಾಯಿ ಕೊಡು ಅಂತ ಕೇಳಿದಾಗ ಹಿಂದೆ ಮುಂದೆ ನೋಡಿ 1000 ಮಾತುಗಳನ್ನು ಚುಚ್ಚಿ ಚುಚ್ಚಿ ಹೇಳಿ ನೋಯಿಸ್ತಾನೆ. ವರ್ಷದಲ್ಲಿ ಒಂದು ಬಟ್ಟೆ ತೆಗೆದುಕೊಡುವುದೇ ಕಷ್ಟದಲ್ಲಿ, ಅದಕ್ಕೂ ನಾವು ಸಾವಿರಾರು ಮಾತುಗಳನ್ನು ಕೇಳಬೇಕು. 3 ಹೊತ್ತು ಅವರು ಬೇಯಿಸಿದ ಊಟ ಅನ್ನವನ್ನು ನಮ್ಮ ಕಣ್ಣಿನಿಂದ ಒಂದು ಬಿಂದು ನೀರು ಜಾರಿ ಬೀಳದಿದ್ದರೆ ನಿನ್ನ ಅಮ್ಮನಿಗೆ ಸಮಾಧಾನನೇ ಇರ್ತಿರ್ಲಿಲ್ಲ. ಯಾಕೆ ಶಶಾಂಕ್, ನಾವು ಈ ವಯಸ್ಸಲ್ಲಿ ನಿಮ್ಮ ಅಪ್ಪ ಅಮ್ಮನಿಗೆ ಭಾರವಾಗಿ ಬಿಟ್ಟೆವು. ಆದರೆ ಪವನ್ ಮತ್ತು ಆತನ ಹೆಂಡತಿ ಏನೂ ಮಾತನಾಡದೆ ತಲೆ ತಗ್ಗಿಸಿ ಕಣ್ಣೀರು ಹಾಕುತ್ತಿದ್ದರು. ಅಪ್ಪ, ಇವತ್ತು ನಮಗೆ ನನ್ನ ಮಗ ಸರಿಯಾದ ಪಾಠವನ್ನು ಹೇಳಿಕೊಟ್ಟಿದ್ದಾನೆ. ನಮ್ಮ ಮಗ ಈಗ ನಮಗಿಂತ ದೊಡ್ಡವನಾಗಿದ್ದಾನೆ. ಇನ್ನು ಮುಂದೆ ನಿಮಗೆ ಯಾವುದರಲ್ಲೂ ಕಡಿಮೆಯಾಗಲಾರದು. ಯಾವ ಮಾತನ್ನು ಕೂಡ ನಿಮ್ಮ ಮುಂದೆ ನಾವು ಚುಚ್ಚಿ ಮಾತನಾಡಲಾರೆವು. ಯಾಕಂದರೆ ಎಲ್ಲ ಮಕ್ಕಳು ಅವರವರ ಸಮಯ ಬಂದಾಗ ನಮಗೆ ಬುದ್ಧಿಯನ್ನು ತನ್ನಿಂದ ತಾನೇ ಕಲಿಸ್ತಾರೆ. ಆದರೆ ನನ್ನ ಮಗ ಬೇಗನೆ ನಮ್ಮ ತಪ್ಪಿನ ಅರಿವನ್ನು ನಮಗೆ ತಿಳಿ ಹೇಳಿಸಿ ನಮ್ಮ ಮಗ ನಮ್ಮನ್ನು ಬಿಟ್ಟು ಹೋದರೆ ಯಾವ ನೋವನ್ನು ನಾವು ಅನುಭವಿಸಬಹುದು ಎಂಬುದನ್ನು ನಮಗೆ ಇವತ್ತು ಚಿತ್ರಣ ಸಮೇತ ತೋರಿಸಿದ್ದಾನೆ. ದಯವಿಟ್ಟು ನಮ್ಮನ್ನು ಕ್ಷಮಿಸಪ್ಪ, ಇನ್ನು ಮುಂದೆ ಈ ರೀತಿ ನಡೆಯಲಾರೆವು. ಹಾಗೆ ಶಶಾಂಕ್ ಕೂಡ, ಹೌದು ತಾತ, ನೀವು ಭಯಪಡಬೇಡಿ. ಅಪ್ಪ ಅಮ್ಮ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಅವರ ತಪ್ಪಿನ ಅರಿವು ಅವರಿಗೆ ಆಗಿದೆ. ಇನ್ನು ಮುಂದೆ ಹಾಗೆ ನಡೆದುಕೊಳ್ಳಲಾರರು. ನಾವಿನ್ನು ಎಲ್ಲ ಒಟ್ಟಿಗೆ ಮನೆಗೆ ಹೋಗೋಣ ಎಂದು ಅವರೆಲ್ಲ ಮನೆಗೆ ಬಂದರು. ಮನೆಗೆ ಬಂದು ತುಂಬ ಸಂತೋಷದಿಂದ ದಿನವನ್ನು ಕಳೆದರು. ದೆಹಲಿ ಆಸ್ಪತ್ರೆಯಲ್ಲಿ ಅಸಿಸ್ಟೆಂಟ್ ಡಾಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದ. 2 ವರ್ಷದ ನಂತರ ಅವನು ಅಲ್ಲಿ ಮೈಂಡ್ ಡಾಕ್ಟರ್ ಆಗಿ ಅಲ್ಲಿ ಸೇವೆಯನ್ನು ಮಾಡಿದ. ಈಗ ಸರಕಾರಿ ಆಸ್ಪತ್ರೆಯ ಡಾಕ್ಟರ್ ಆಗಿ ಸೇವೆಯನ್ನು ಮಾಡುತ್ತಿದ್ದಾನೆ ಶಶಾಂಕ್. ಒಂದು ದಿನ ಶಶಾಂಕ್ ಮನೆಗೆ ಬಂದು, ಅಮ್ಮ, ನಾನೊಂದು ಹುಡುಗಿಯನ್ನು ನೋಡಿ ಇಷ್ಟಪಟ್ಟಿದ್ದೇನೆ. ನಾನು ಆಕೆಯನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೇನೆ. ನಿಮ್ಮ ಅಭಿಪ್ರಾಯವನ್ನು ಹೇಳಿ ಎಂದು ಅಮ್ಮನಲ್ಲಿ ಹೇಳಿದ. ಆಗ, ಮಗನೇ, ನಮಗೆ ಏನೂ ಅಭ್ಯಂತರ ಇಲ್ಲ. ಆದರೆ ನಿನ್ನ ಮುದ್ದಿನ ಅಜ್ಜಿಯಲ್ಲಿ ನೀನೊಂದು ಮಾತನ್ನು ಕೇಳಪ್ಪ. ಅವರು ಏನು ಹೇಳ್ತಾರೆ ನೋಡು. ಅಜ್ಜಿ ನಾನು ಮದುವೆ ಆಗಬೇಕೆಂದಿದ್ದೇನೆ. ಹೌದಾ? ನಾನು ಹುಡುಗಿ ನೋಡಬೇಕಾ ಶಶಾಂಕ್? ಬೇಡಜ್ಜಿ, ಈ ವಯಸ್ಸಲ್ಲಿ ನಿಮಗೆ ಆ ಕಷ್ಟ ಬೇಡ ಅಂತ ನಾನೇ ನೋಡಿಕೊಂಡಿದ್ದೇನೆ. ಏನು, ನೀನು ನೋಡಿಕೊಂಡಿದ್ಯಾ? ಬೇಡ ಬೇಡ, ನೀನು ನೋಡಿದ್ದೆಲ್ಲ ಸರಿಯಾಗದು. ಮತ್ಯಾರು ನೋಡೋದಜ್ಜಿ? ಆ ಹುಡುಗಿಯನ್ನು ಮೊದಲಿಗೆ ನಾನು ನೋಡಬೇಕು. ನನ್ನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು ಎಂದು ಹಠ ಹಿಡಿದರು ಅಜ್ಜಿ, ಅಷ್ಟೊಂದು ದೂರ ಹೋಗಿ ಪುನಃ ಇಲ್ಲಿಗೆ ಬರುವಾಗ ನಿನಗೆ ಸುಸ್ತಾಗುತ್ತೆ. ನಾನು ನಿನಗೆ ಮೊಬೈಲಲ್ಲಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತೇನೆ. ತನ್ನ ಹುಡುಗಿ ಸಾನ್ವಿಗೆ ಕಾಲ್ ಮಾಡುತ್ತಾನೆ. ಆಗ ರಿಂಗ್ ಆಗುತ್ತಿರುತ್ತದೆ. ಸ್ವಲ್ಪ ಸಮಯದ ನಂತರ ರಿಸೀವ್ ಮಾಡುತ್ತಾಳೆ. ಹಲೋ ಸಾನ್ವಿ, ಮೈ ಗ್ರ್ಯಾನಿ ವಾಂಟ್ ಟು ಟಾಕ್ ಟು ಯು. ಆಗ ಆ ಕಡೆಯಿಂದ ಓಕೆ ಪ್ಲೀಸ್ ಗಿವ್ ಟು ಹರ್. ಅಜ್ಜಿ ಶಶಾಂಕಿಂದ ಮೊಬೈಲನ್ನು ತಗೊಂಡಾಗಲೇ ಅಜ್ಜಿಯನ್ನು ನೋಡಿದ ಸಾನ್ವಿ, ನಮಸ್ತೆ ಅಜ್ಜಿ, ಹೇಗಿದ್ದೀರಾ? ನಿಮ್ಮ ಆರೋಗ್ಯ ಹೇಗಿದೆ? ಊಟ ಮಾಡಿದ್ರಾ ಎಂದೆಲ್ಲ ವಿಚಾರಿಸಿದಾಗ ಅಜ್ಜಿಗೆ ತುಂಬ ಸಂತೋಷವಾಯಿತು. ಎಲ್ಲ ಆಯಿತು ಮಗಳೇ, ನಾನು ಚೆನ್ನಾಗಿದ್ದೇನೆ. ನೀನು ಹೇಗಿದ್ದೀಯಾ? ನಿಂದು ಊಟ ಆಯಿತಾ ಎಂದು ಅಜ್ಜಿ ಕೇಳಿದರು. ಸರಿ ಅಜ್ಜಿ, ನನಗೆ ಈಗ ಡ್ಯೂಟಿ ಇದೆ. ಇನ್ನೊಂದು ಸಲ ನಾನು ಕಾಲ್ ಮಾಡುತ್ತೇನೆ. ಬಾಯ್ ಅಜ್ಜಿ ಎಂದು ಫೋನ್ ಡಿಸ್ಕನೆಕ್ಟ್ ಮಾಡಿದ್ಲು. ಅಜ್ಜಿಗೆ ಆ ಹುಡುಗಿಯನ್ನು ನೋಡಿ ತುಂಬ ಸಂತೋಷವಾಯಿತು. ಯಾಕಂದರೆ ಅವಳು ಕೂಡ ತನ್ನ ಮೊಮ್ಮಗನಂತೆ ಡಾಕ್ಟರ್ ಆಗಿದ್ದಳು. ಅದಲ್ಲದೆ ತುಂಬ ಮುದ್ದಾದ ಅಂದವಾದ ಹುಡುಗಿಯಾಗಿದ್ದಳು. ಶಶಾಂಕ್, ನೀನು ಒಳ್ಳೆ ಹುಡುಗಿನ ಆಯ್ಕೆ ಮಾಡಿಕೊಂಡಿದ್ಯಾ. ನನಗೆ ಗೊತ್ತಿತ್ತು ನೀನು ಎಲ್ಲವನ್ನೂ ಸರಿಯಾಗಿ ಆಯ್ಕೆ ಮಾಡಿಕೊಳ್ತೀಯ ಅಂತ. 3 ತಿಂಗಳು ಬಿಟ್ಟು ಶಶಾಂಕ್ ಮತ್ತು ಸಾನ್ವಿ ಮದುವೆ ಡೇಟ್ ಫಿಕ್ಸ್ ಆಯಿತು. ಆ ದಿನ ಬಂದೇ ಬಿಟ್ಟಿತ್ತು. ಇವನಿಗೆ ತುಂಬ ಫ್ರೆಂಡ್ಸ್ ಇದ್ದಿದ್ದರಿಂದ ಎಲ್ಲ ಡಾಕ್ಟರ್ಸ್ಗಳೇ ಹೆಚ್ಚಾಗಿ ಮದುವೆಗೆ ಬಂದಿದ್ದರು. ತುಂಬ ಅದ್ಧೂರಿಯಾಗಿ ಮದುವೆಯನ್ನು ನಡೆಸಲಾಯಿತು.
ಇಬ್ಬರೂ ಕೂಡ ಸರ್ಕಾರಿ ಕೆಲಸದಲ್ಲಿರುವ ಡಾಕ್ಟರ್ಸ್ಗಳೇ. ಅದಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಳೆಯ ಗೆಳತಿಯರೆಲ್ಲ ಆಗಮಿಸಿದ್ದರು. ಮದುಮಗಳನ್ನು ನೋಡಿ ಕುಟುಂಬಸ್ಥರು ಸಂತೋಷಪಟ್ಟರು. ಶಶಾಂಕ್ ಡಾಕ್ಟರ್ ಆಗಿ ಅಜ್ಜಿಗೆ ಅಮ್ಮನಿಗೆ ತುಂಬಾ ಒಡವೆಗಳನ್ನು ಮಾಡಿಕೊಟ್ಟಿದ್ದ. ಶಶಾಂಕ್ ಮದುವೆಯಾಗಿ ಬಂದಾಗ ನಾನು ಆತನ ಹೆಂಡತಿಗೆ ಉಡುಗೊರೆಯನ್ನು ನೀಡಬೇಕು ಎಂದು ಅಜ್ಜಿಯಲ್ಲಿದ್ದ ಹಳೆಯ ಒಂದು ಚಿನ್ನದ ಸರವನ್ನು ಆಕೆಗೆ ಉಡುಗೊರೆಯಾಗಿ ಕೊಟ್ಟಿದ್ದರು. ಅದು ಹುಡುಗಿಗೆ ತುಂಬಾ ಇಷ್ಟವಾಗಿತ್ತು. ಹೀಗೆ ತುಂಬಾ ಸಂತೋಷದಿಂದ ಮದುವೆ ನಡೆದು ಹೋಯಿತು. ಶಶಾಂಕ್ ಮನೆಯಿಂದ ಆಸ್ಪತ್ರೆಗೆ 15 ಗಂಟೆಯ ಜರ್ನಿ ಮಾಡಬೇಕಿತ್ತು. ಮದುವೆಯಾದ ಮೇಲೆ ಶಶಾಂಕ್ ಹೆಂಡತಿಗೋಸ್ಕರ ಆಸ್ಪತ್ರೆಯ ಹತ್ತಿರ ಫ್ಲ್ಯಾಟ್ನಲ್ಲಿ ಮನೆ ಮಾಡಿದ. ಮದುವೆಯಾಗಿ 1 ವರ್ಷ ತುಂಬುವುದಕ್ಕಿಂತ ಮುಂಚೆ ಸಾನ್ವಿ ಗರ್ಭಿಣಿಯಾದಳು. ಮತ್ತೆ ಕೆಲಸಕ್ಕೆ ರಜೆಯನ್ನು ಹಾಕಿ ಮನೆಗೆ ಹೋದಳು. ಹೆಣ್ಣು ಮಗುವಾಯಿತು. ಎಲ್ಲರೂ ಸಂತೋಷಪಟ್ಟರು. 3 ತಿಂಗಳಾದ ನಂತರ ಪುನಃ ತನ್ನ ಫ್ಲ್ಯಾಟಿಗೆ ಬಂದು ಕೆಲಸಕ್ಕೆ ಸೇರಿಕೊಳ್ಬೇಕಾಗಿತ್ತು. ಅದಕ್ಕೋಸ್ಕರ ಇಲ್ಲಿಂದ ಅಪ್ಪ ಅಮ್ಮ ಮತ್ತು ಅಜ್ಜ ಅಜ್ಜಿ ಎಲ್ಲ ಶಶಾಂಕ್ ಮನೆಗೆ ಒಟ್ಟಿಗೆ ಹೋಗಿ ಅಲ್ಲಿ ಮಗುವನ್ನು ನೋಡಿಕೊಳ್ಳುತ್ತಿದ್ದರು. ಊರಲ್ಲಿ ತೋಟ ಗದ್ದೆ ಇದ್ದುದರಿಂದ ಅಪ್ಪ ಅಮ್ಮ 2 ತಿಂಗಳ ನಂತರ ಮರಳಿ ಊರಿಗೆ ಬಂದರು. ಆದರೆ ಶಶಾಂಕ್ ಅಜ್ಜ ಮತ್ತು ಅಜ್ಜಿಯನ್ನು ನೀವಿಲ್ಲಿ ಮಗುವನ್ನು ನೋಡ್ತಾ ನನ್ನ ಜೊತೆನೇ ಇದ್ದು ಬಿಡಿ ಎಂದು ಒತ್ತಾಯಿಸಿದ. ಶಾಂತಿಗೂ ಅಜ್ಜ ಅಜ್ಜಿ ಅಂದ್ರೆ ತುಂಬಾ ಅಚ್ಚುಮೆಚ್ಚು, ಎಲ್ಲಿಲ್ಲದ ಪ್ರೀತಿ. ಶಶಾಂಕ್ ಅವರಿಗೆ ಬೇಕಾದ ಎಲ್ಲಾ ಸೇವೆಯನ್ನು ಕೂಡ ಮಾಡಿದ. ಅಜ್ಜ ಅಜ್ಜಿ ಶಶಾಂಕ್ನ ಮಗುವಿನೊಂದಿಗೆ ತುಂಬಾ ಸಂತೋಷದಿಂದ ದಿನವನ್ನು ಕಳೆಯುತ್ತಿದ್ದರು. ವಯಸ್ಸಾದವರು ಏನು ಕೆಲಸಕ್ಕೆ ಬಾರದವರು, ಅವರಲ್ಲಿ ನಮಗೆ ಏನು ಪ್ರಯೋಜನವಿಲ್ಲವೆಂದು ನಾವು ಯಾವತ್ತೂ ಅಂದುಕೊಳ್ಳಬಾರದು. ಯಾಕಂದ್ರೆ ಅವರಲ್ಲಿ ವಯಸ್ಸು, ಆರೋಗ್ಯ, ಶಕ್ತಿ ಇದ್ದಾಗ ನಮಗೆ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಕೊಟ್ಟಿರ್ತಾರೆ. ಆ ವೃದ್ಧಾಪ್ಯ ಅನ್ನೋದು ಪ್ರಾಕೃತಿಕ ನಿಯಮ. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಕಲ್ಲು ಬಂಡೆಯಲ್ಲ, ನಮಗೂ ಆ ವೃದ್ಧಾಪ್ಯ ಬಂದೇ ಬರುತ್ತದೆ. ಇವತ್ತು ನಾವು ನಮ್ಮ ಹೆತ್ತ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡರೆ ನಾಳೆ ದೇವರು ನಮ್ಮ ಮಕ್ಕಳ ಮೂಲಕ ನಮ್ಮನ್ನು ಕೂಡ ಅವರು ಪ್ರೀತಿಸಿ ಚೆನ್ನಾಗಿ ನೋಡಿಕೊಳ್ಳಲು ಅನುಗ್ರಹಿಸಬಹುದು. ದೇವರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗಬಹುದು. ಹಾಗಾಗಿ ನಮಗೆ ವಯಸ್ಸಿದೆ ಅಂತ ಅಹಂಕಾರದಿಂದ ವರ್ತಿಸಬಾರ್ದು. ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.